ನಮಸ್ಕಾರ. ಸಲಾನ್ ಬಾಬ್ನಿ ಯೂಟ್ಯೂಬ್ ವಾಹಿನಿಗೆ ಸ್ವಾಗತ. ನಮ್ಮ ಜೊತೆ ಮಲ್ಕನವರಿದ್ದಾರೆ. ಸರ್, ಎರಡನೇ ಬಾರಿಗೆ ನಮ್ಮ ಜೊತೆ ಸಂದರ್ಶನಕ್ಕೆ ಹಾಜರಾಗಿದ್ರಿ. ನಿಮ್ಮ ಸಾಮಾಜಿಕ ಕಳಕಳಿ ಮತ್ತು ಸಾಮಾಜಿಕ ಏನು ಹೋರಾಟ ಇದೆ, ಜನರನ್ನು ಎಚ್ಚರಿಸುವಂಥ ಕೆಲಸವನ್ನು ನೀವು ಮಾಡ್ತಾಯಿದ್ರಿ. ನಮ್ಮ ಸ್ಟುಡಿಯೋ ವತಿಯಿಂದ ತಮಗೆ ಧನ್ಯವಾದಗಳನ್ನು ಅರ್ಪಣೆ ಮಾಡ್ತೇವೆ ಸರ್. ನಮಸ್ಕಾರ ಸರ್, ಹೀಗೆ ಹೇಳಿ, ಕೋರ್ಟ್ಗಳಲ್ಲಿ ಜನರಿಗೆ ಯಾಕೆ ನ್ಯಾಯ ಸಿಗ್ತಾ ಇಲ್ಲ, ಯಾಕೆ ವಿಳಂಬ ಆಗ್ತಾ ಇದೆ? ನ್ಯಾಯ ಸಿಗ್ತಾ ಇಲ್ಲ ಅಂತ ಹೇಳೋಕ್ಕಾಗಲ್ರಿ. ನ್ಯಾಯ ಸಿಗತೈತಿ, ಬಟ್ ಎಲ್ಲರಿಗೂ ಸಿಗತೈತಿ ಅಂತ ಹೇಳೋಕ್ಕಾಗಲ್ರಿ. ಯಾಕಂದ್ರೆ ಯಾವ ಕೇಸುಗಳು ಯಾವ ಥರ ಅದಾವು ಅದ್ರ ಮೇಲೆ ಹೋಗುತ್ತೆ ರೀ. ಈಗ ಏನಾಗತ್ತೈತೆ ಅಂದ್ರೆ ಕೇಸುಗಳು ಇವತ್ತು 10 ವರ್ಷ 15 ವರ್ಷ ಹೋದರೂ ಇವತ್ತು ನ್ಯಾಯ ಸಿಗ್ತಾ ಇಲ್ಲ. ವಿಳಂಬ ನೀತಿ ಇದಾಗ್ತಾಯಿದೆ. ಒಂದನಲ್ಲಿ ಕೋರ್ಟ್ನಲ್ಲಿ ತಾರೀಖು ಬೀಳುತ್ತಿರೋದು, ಅಡ್ಜಸ್ಟ್ಮೆಂಟ್ ಆಗ್ತಿರೋದು. ಎರಡನೇದ್ದು ವಕೀಲರ ತಾರೀಖು ತೊಗೊಳೋದಿರ್ಬೋದು. ಅದಕ್ಕೆ ಹಲವಾರು ಕಾರಣಗಳದಾವ್ರೆ. ಅದ್ರದ್ದು ಒಂದೇ ಕಾರಣ ಅಂತ ಹೇಳೋಕ್ಕಾಗಂಗಿಲ್ಲ. ಆಮೇಲೆ ಇವತ್ತು ಜಡ್ಜ್ಗಳಿಲ್ಲ ಕೋರ್ಟಲ್ಲಿ. ಎಷ್ಟು ಜನಸಂಖ್ಯೆಗೆ ಎಷ್ಟು ಜಡ್ಜ್ ಇರಬೇಕಾಗಿಷ್ಟು ಜಡ್ಜಸ್ ಇಲ್ಲ. ಇವತ್ತು ಕೋರ್ಟ್ ಬಿಲ್ಡಿಂಗ್ದಾಗ ಇಲ್ಲ ರೀ, ಸ್ಟಾಫ್ ಇಲ್ಲ, ಕೋರ್ಟ್ ಬಿಲ್ಡಿಂಗ್ಸ್ ಇಲ್ಲ. ಹೀಗೆಲ್ಲ ಆಗಿ ಅದಕ್ಕೆ ಅನೇಕ ಕಾರಣಗಳದಾವ್ರೆ. ಒಂದೇ ಕಾರಣ ಅಂತ ಹೇಳೋಕ್ಕಾಗಲ್ಲ ರೀ ಕೋರ್ಟ್ ಇದ್ದಿದ್ದ ಸಲುವಾಗಿ. ಅಲ್ಲ, ಈ ಬಡವರು ಒಂದು ಕೇಸ್ ತೊಗೊಂಡು ಹೋಗ್ತಾರೆ, FIR ಆಗಿರ್ತೈತೆ, ನಂತರ ಚಾರ್ಜ್ ಶೀಟ್ ಸಲ್ಲಿಸಿರ್ತೈತೆ. ಚಾರ್ಜ್ ಶೀಟ್ ಸಲ್ಲಿಸಿದ ನಂತರ ಏನು ಪ್ರಕ್ರಿಯೆ ಇದೆಯಲ್ಲ, ಅದು ಭಾಳ ವಿಳಂಬ ನೀತಿಯನ್ನು ಅನುಸರಿಸ್ತಾ ಇದ್ದಾರೆ. ಅದೇ ಶ್ರೀಮಂತ ಇದ್ದಂದ್ರೆ, ಈಗ ಅರ್ನಬ್ ಗೋಸ್ವಾಮಿ ಅಂತ ಹೇಳ್ಕೊರಿ, ಒಮ್ಮೆ ಡೈರೆಕ್ಟಾಗಿ ಅರೆಸ್ಟ್ ಮಾಡ್ತಾ ಅಂತ ಹೋದರು. ರಾತ್ರೋರಾತ್ರಿ ಸುಪ್ರೀಂ ಕೋರ್ಟ್ದವ್ರು ಸಭೆ ನಡೆಸಿ ಅವನನ್ನು ಮುಕ್ತನೇ ಮಾಡಿದರು. ಅಂದರೆ ಬಂಧನ ಮಾಡಲಿಲ್ಲ. ಅಂಥ ಕ್ರಿಯೆಗಳು ನಡೀತಾವೆ. ನಂತರ MLA ಆಗಲಿ MP ಇವ್ರ ಕೇಸುಗಳು ಭಾಳ ಬೇಗ ಮುಕ್ತ ಆಗ್ತವೆ. ನಂತರ ಎಲೆಕ್ಷನ್ ಟೈಮ್ದಲ್ಲಿ ಅಲ್ಲಿ ರೇಡ್ ಮಾಡಿರ್ತಾರೆ. ಅದು ಕಂಟೆಂಪ್ಟ್ ಆಫ್ ಕೋರ್ಟ್ ಅಲ್ಲ, ಏನು ಚುನಾವಣೆ ಪ್ರಕ್ರಿಯೆಯಲ್ಲಿ ಇವರು ನೀತಿ ಸಂಹಿತೆಯನ್ನು ಉಲ್ಲಂಘನೆ ಮಾಡಿರು ಅಂತೇಳಿ ಅಂಥ ಪ್ರಕರಣಗಳು ಬೇಗ ಮುಗಿತಾವೆ. ಆದರೆ ಬಡವರ ಕೇಸ್ ಬಂದಾಗ ಯಾಕೆ ವಿಳಂಬ ನೀತಿಯನ್ನು ಅನಿಸ್ತಾ ಇದೆ? ಇದು ಜಡ್ಜ್ಗಳಿಗೆ ಗೊತ್ತಾಗ್ತಾ ಇಲ್ವಾ? ಈಗ ವಕೀಲರು ಸೀನಿಯರ್ ವಕೀಲರು ಬೇಕಂದ್ರೆ ಅವ್ರ ಫೀ ಬೇರೆ ಇರುತ್ತೆ ರೀ. ಜೂನಿಯರ್ ವಕೀಲರ ಫೀ ಬೇರೆ ಇರುತ್ತೆ. ಸೀನಿಯರ್ ವಕೀಲರು ಕೊಟ್ರೆ ಫೀ ಹೆಚ್ಚು ಕೊಟ್ರೆ ಅವ್ರು ಕೆಲಸ ಮಾಡ್ತಾರೆ ರೀ. ಅವ್ರ ಕಾನೂನು ಪ್ರಕಾರ ಒಂದು ಇದು ಪ್ರಕ್ರಿಯೆ ಏನೈತೋ ಅದು ಮಾಡೋಕ್ಕೆ ಪ್ರಯತ್ನ ಮಾಡ್ತಾರೆ. ಬಡವರಿಗೆ ಸೀನಿಯರ್ ವಕೀಲ ಕೊಡೋ ಪರಿಸ್ಥಿತಿ ಭಾಳ ಕಡಿಮೆ ಇರುತ್ತೆ ರೀ. ಮತ್ತು ಲೀಗಲ್ ಸರ್ವಿಸ್ ಅಥಾರಿಟಿ ಅಂತ ಐತಿ, ಅಲ್ಲಿ ಲೀಗಲಿ ನಿಮ್ಗೆ ಫ್ರೀ ಏಡ್ ಸಿಗ್ತೈತೆ ಅಲ್ಲಿ. ಬಟ್ ಭಾಳ ಮಟ್ಟಿಗೆ ಅವೇರ್ನೆಸ್ಸು ಇಲ್ಲ, ಅದ್ರ ಮೇಲೆ ಭಾಳ ಜನ ಅವಲಂಬನೂ ಇಲ್ಲ. ಇವತ್ತು ಆದ ಪರಿಸ್ಥಿತಿ ಐತಿ. ಈಗ ನೀವು ಸಣ್ಣ ವಕೀಲ, ನಾವು ಜೂನಿಯರ್ ವಕೀಲಿಗೆ ಕಡಿಮೆ ಫೀ ಕೊಟ್ಟಿಟ್ಟ ಮೇಲೆ ಅದು ಆ್ಯಕ್ಚುಲಿ ನ್ಯಾಯಾಧೀಶರು ದಾಖಲೆಗಳನ್ನ ಪರಿಶೀಲಿಸಿ ವಕೀಲರ ಅವಲಂಬನೆಕ್ಕಿಂತ ಹೆಚ್ಚಾಗಿ ತಾವು ಇಂಟ್ರೆಸ್ಟ್ ತೊಗೊಂಡು ಬಡವ್ರ ಕೇಸ್ ಬಗೆಹರಿಸಿದ್ರೆ ಲಘು ಬೆರಿತೈತೆ. ಬಡವರ ಪರವಾಗಿ ಇವತ್ತು ನ್ಯಾಯ ಸಿಗ್ತೈತೆ ರೀ. ವಕೀಲರು ನ್ಯಾಯಾಧೀಶರು ಏನು ಮಾಡ್ತಾರೆ, ವಕೀಲರು ಹೇಳೋದ್ರ ಮೇಲೆ, ವಕೀಲರು ಕೊಟ್ಟ ದಾಖಲೆಗಳ ಮೇಲೆ, ವಕೀಲರು ಕೊಟ್ಟ ಅಫಿಡವಿಟ್ ಮೇಲೆ, ವಕೀಲರು ಕೊಟ್ಟ ಪಿಟಿಷನ್ ಮೇಲೆ ಅವಲಂಬನೆ ಆಗಿಬಿಡ್ತಾರೆ ಅವರು. ಅದನ್ನು ಓದಿ ಅದನ್ನು ಯಾಕೆ ಹಿಂಗಾಗೈತಿ ಅಂತ ಒಂದು ಸ್ಟಡಿ ಮಾಡಿದ್ರೆ ಬಡವ್ರ ಪರವಾಗಿ ನ್ಯಾಯಗಳು ಸಿಗ್ತಾವ್ರಿ. ಈ ಕೆಲವೊಂದು ಹಿರಿಯ ವಕೀಲರನ್ನ ಹೇಳ್ತಾರೆ, ಈ ಕಿರಿಯ ನ್ಯಾಯಾಧೀಶರು ಬಂದಾರ ಅವರಿಗೆ ನ್ಯಾಯ ಕೊಡೋಕೆ ಬರೋಂಗಿಲ್ಲ, ಸರಿಯಾಗಿ ಜಜ್ಮೆಂಟ್ ಓದಂಗಿಲ್ಲ, ನಂತರ ಏನು ಸುಪ್ರೀಂ ಕೋರ್ಟ್ದು ಏನು ಡಿಸಿಷನ್ ಇದೆ ಅದನ್ನು ನೋಡೋಂಗಿಲ್ಲ ಅಂಥೇಳಿ ಒಬ್ಬರು ಹಿರಿಯ ವಕೀಲರನ್ನ ಇವು ನ್ಯಾಯಾಧೀಶರ ಮುಂದೆ ನಿಂತು ಮಾತಾಡೋಂಥ ಹೊತ್ತಿನಲ್ಲಿ ಹೇಳಲಿಲ್ಲ, ಹೊರಗಡೆ ಬಂದು ಹೇಳ್ತಾರೆ ಇವ್ರಿಗೆ ನ್ಯಾಯ ಕೊಡೋಕೆ ಬರೋಂಗಿಲ್ಲ, ಇವ್ರು ಅಭ್ಯಾಸ ಮಾಡೋಂಗಿಲ್ಲ. ಮತ್ತು ಅಭ್ಯಾಸ ಮಾಡೋಲ್ಲ ಪಾಸ್ ಹೆಂಗಾದ್ರು ಒಂದನೇದು. ಎರಡನೇದು ಇವ್ರಿಗೆ ಜಜ್ಮೆಂಟ್ ಯಾಕೆ ಕೊಡೋಕೆ ಬರೋಂಗಿಲ್ಲ ರೀ? ಅವ್ರಿಗೆ ಡಿಗ್ರಿ ಇರ್ತೈತೆ ರೀ, ಜ್ಞಾನ ಇರಂಗಿಲ್ಲ. ಡಿಗ್ರಿ ಇರ್ತಾವೆ. ನಮ್ಮಲ್ಲೆಲ್ಲ ಡಿಗ್ರಿ ಆಧಾರಿತ ಇವ್ರು ನೌಕರಿಗಳಿವೆಲ್ಲ. ಯಾರು ಎಷ್ಟು ಹೆಚ್ಚು ಕಲಿತಾರೋ ಅವ್ರಿಗೆ ದೊಡ್ಡ ಹುದ್ದೆ ಇರ್ತೈತೆ. ಅವ್ರಿಗೆ ಜ್ಞಾನ ಎಷ್ಟು ಸಿಗ್ತೈತೆ, ಅನುಭವ ಎಷ್ಟೈತೆ ಅದು ಕನ್ಸಿಡರ್ ಆಗೋದಿಲ್ಲ. ನಾವು ಮೆಜಿಸ್ಟ್ರೇಟ್ ಕೋರ್ಟ್ನಿಂದ ಇವತ್ತು ಹೋದಿವಿ ಅಂತಂದ್ರೆ ಮೆಜಿಸ್ಟ್ರೇಟ್ ಜೂನಿಯರ್ ಇರ್ತಾರೆ ರೀ. ಅವ್ರು ಆಗ ಡಿಗ್ರಿ ಮುಗಿಸಿ 1 ವರ್ಷ 2 ವರ್ಷ ಎಕ್ಸ್ಪೀರಿಯನ್ಸ್ ತೊಗೊಂಡು 3 ವರ್ಷ ಎಕ್ಸ್ಪೀರಿಯನ್ಸ್ದವ್ರು ಜಡ್ಜ್ ಆಗಿಬಿಟ್ಟಿರ್ತಾರೆ. ಅವ್ರಿಗೆ ಗೊತ್ತು ಹೆಚ್ಚು ನ್ಯಾಯಾಲಯ ಇದಿರೋದಿಲ್ಲ ರೀ. ನೀವು ಸೀನಿಯರ್ ವಕೀಲನ್ನ ಕೆಳಗೆ ಕೂಡಿಸ್ಬಿಟ್ರೆ ನಾವು ಹೈಕೋರ್ಟ್ಗೆ ಹೋಗೋ ಪ್ರಶ್ನೆನೇ ಬರೋಂಗಿಲ್ಲ. ಯಾಕೆ ಇಲ್ಲೇ ಬಗೆಹರಿದು ಹೋಗ್ಬಿಡ್ತಾವೆ ಕೇಸುಗಳು. ಅದು ಮೇನ್ ಪ್ರಾಬ್ಲಮ್ ಐತೆ ನಮ್ಗೆ. ಟ್ರಯಲ್ ಕೋರ್ಟ್ ಒಳಗೆ ಏನು ಬರ್ತಾರಲ್ರಿ, ಆಲ್ಮೋಸ್ಟ್ ಆಲ್ ಜೂನಿಯರ್ಸೇ ಇರ್ತಾರೆ ಅಥವಾ ಅನುಭವ ಕಡಿಮೆ ಇದ್ದವ್ರನ್ನೇ ಇರ್ತಾರಿಲ್ಲ. ಹೈಕೋರ್ಟ್ನೊಳಗೆ ನಮಗೆ ಪ್ರಾಪರ್ ನ್ಯಾಯ ಸಿಗ್ತೈತೆ. ಅಲ್ಲಿ ಹೈಕೋರ್ಟ್ ಒಳಗೆ ನಾವು ಪ್ರಯತ್ನ ಮಾಡಿದ್ರೆ ಸಿಗ್ತೈತಿ. ಬಟ್ ಇವತ್ತು ಸಾಮಾನ್ಯ ಬಡ ಮನುಷ್ಯ ಹೈಕೋರ್ಟವ್ರಿಗೆ ಹೋಗೋದನ್ನ ಭಾಳ ಅಷ್ಟು ಪರಿಸ್ಥಿತಿ ಇರಂಗಿಲ್ಲ ರೀ ಬಡವಂದು. ಇದು ಮೇನ್ ಇಂಪಾರ್ಟೆಂಟ್. ಇವತ್ತು ಈಗ ನೋಟ್ರಿಗಳು ಸಾಕಷ್ಟು ದುಡ್ಡನ್ನು ಹೊಡಿತಾ ಇದ್ದಾರೆ. ಅದಕ್ಕೆ ನೋಟ್ರಿ ಆಗಬೇಕಾದ್ರೆ ಕೆಲವೊಂದು ನೀತಿ ನಿಯಮಗಳಿವೆ. ಇಷ್ಟ ದುಡ್ಡು ತೆಗೆದುಕೊಂಡು ಬೇಕಂತಿದೆ. ಇವರು ಒಂದು ಪೇಜಿಗೆ 10 ರೂಪಾಯಿ ಒಬ್ಬ ತೊಗೋತಾನೆ, ಒಬ್ಬ 25 ತೊಗೋತಾನೆ, ಒಬ್ಬರು ಬೇರೆ ಬೇರೆನೇ ತೊಗೋತಾರೆ. ಇದಕ್ಕೆ ಯಾವುದಾದ್ರು ಕಡಿವಾಣ ಹಾಕ್ಬೇಕಲ್ಲ, ನ್ಯಾಯಾಧೀಶರು ಗಮನಿಸಬೇಕು.
ಅಲ್ಲ ಇವತ್ತು ನಮ್ಮ ಕಡೆ ಇನ್ನೂ ನಡೆದಿದ್ದು 1861 ಕಾಯ್ದೆಗಳ್ರಿ. ಇವತ್ತು ನಾವು ಸ್ಟ್ಯಾಂಪ್ ಅಲ್ಲ ಯಾವುದೇ ಕಾಯ್ದೆ ಹಿಡ್ಕೊಡ್ರಿ ನೀವು ಇವತ್ತು ಯಾವುದೇ ಕಾಯ್ದೆ ಹಿಡ್ಕೊಂಡ್ರೆ 1860 CRPC IPC ಕಾಯ್ದೆ ಒಳಗೆ ಬರ್ತಾವ್ರಿ ಇವೆಲ್ಲ. 3 ಕಾಯ್ದೆಗಳನ್ನ ಚೇಂಜ್ ಮಾಡ್ತಾರೆ ಸೆಂಟ್ರಲ್ ಗೌರ್ಮೆಂಟ್ ಅವರು. ಅದೇನಿಲ್ರಿ ಹೊಸ ಬಾಟ್ಲಿ ಹಳೆ ಶರಿ ಅದ್ರಾಗೇನು ಬ್ಯಾರೆದಾಗಿಲ್ಲದ ಅದಕ್ಕೆ ಸುಧಾರಣೆ ಮಾಡಿದ ಅಂತ ಅಂದ್ರಲ್ಲ ರೀ. ಹೊಸ ಸೈಬರ್ ಕ್ರೈಮ್ ಮತ್ತು ಕೆಲವೊಂದು ಕ್ರೈಮ್ಗಳು ಆ್ಯಡ್ ಮಾಡ್ಯಾರ ಅಷ್ಟೇ ರೀ. ಯಾಕೆ ಅದ್ರಾಗೇನು ಹೊಸದಾಗಿಲ್ಲ, ಇದ್ರಾಗ ಅಮೆಂಡ್ಮೆಂಟ್ ಮಾಡಿ ಇದ್ರಾಗ ಆಗಿರ್ತಿತ್ತದ. ಅಲ್ಲ ತ್ವರಿತವಾಗಿ ನ್ಯಾಯ ಕೊಡುವಂತ ಪ್ರಕ್ರಿಯೆಯನ್ನ ಇವರು ಹೊಸ ಕಾನೂನಲ್ಲಿ ತಂದ. ಅಲ್ಲಿ ಯಾವ ರೀತಿ ಮಾಡ್ಯಾರ ಅನ್ನೋದನ್ನ ಎಕ್ಸ್ಪ್ಲನೇಷನ್ ಇಲ್ಲಲ್ರಿ. ಯಾಕಂದ್ರೆ BNSS ಹೋಗ್ರಿ ಅಥವಾ ನೀವು IPC ಹೋಗಿರಿ CRPC ಹೋಗ್ರಿ, ನೀವು ಎಲ್ಲಿ ಹೋದ್ರೂ ಪ್ರಕ್ರಿಯೆ ಅದೇ ಐತ್ರಿ. ಎವಿಡೆನ್ಸು ಅಫಿಡವಿಟು ಅದೇನು ಪ್ರೊಸೀಜರ್ ಐತಲ್ಲ ಅದ ಪ್ರೊಸೀಜರ್ ಐತಿ. 7 ಪ್ರೊಸೀಜರ್ ಆಗ್ಬೇಕು ಅದಕ್ಕೆ. ಮತ್ತೆ ಹೆಂಗೆ ಲಘು ಆಗತ್ತೆ ರೀ? ಇವ್ರು ಅಂತಾರೆ ಇವ್ರು 1 ವರ್ಷದಾಗ ಬಗೆಹರಿಬೇಕಂತೇಳಿ. ಹೆಂಗೆ ಬಗೆಹರಿತೈತೆ ಅನ್ನೋದು ಎಕ್ಸ್ಪ್ಲನೇಷನ್ ಕೊಡ್ಲಿಲ್ಲ ಇವರು. ಅದು ಎಕ್ಸ್ಪ್ಲನೇಷನ್ ಇಲ್ಲಲ್ಲ. ಅದು ಅಷ್ಟು ವರ್ಷ ಹೋಗುದ್ರಿ. ಇದಾಗೇನು ಹೊಸದಿನ BNSS ಒಳಗೇನು ಹೊಸದ ಆ್ಯಡ್ ಮಾಡಿದ್ದಿಲ್ರಿ ಇದರಲ್ಲಿ. ಬರೀ ಸೈಬರ್ ಕ್ರೈಮು ಮತ್ತು ಕೆಲವೊಂದು ಕ್ರೈಮ್ ಹೊಸ ಕ್ರೈಮ್ ಏನು ಆಗ್ಯಾವಲ್ಲ ಅದನ್ನಷ್ಟೇ ಆ್ಯಡ್ ಮಾಡಿದ್ದೈತ್ರಿ ಇದಕ್ಕೆ. ಅದಕ್ಕೆ BNSS ಅಂತ ಕೊಟ್ಟಾರ ಅವರು, ಭಾರತೀಯ ನ್ಯಾಯ ಸಂಹಿತೆ ಅಂತ ಕೊಟ್ಟಾರ ಅದಕ್ಕೆ ಅಷ್ಟೇ ಹೆಸರು. ಬಟ್ ಇದ್ರಾಗೇನು ನೀವು ಇವತ್ತು ನೀವು ನೆಟ್ ಒಳಗೆ ಚೆಕ್ ಮಾಡಿದ್ರಂದ್ರೆ ಹಳೆ IPC ಕಾಯ್ದೆ ಹಾಕಿದ್ರೆ ಹೊಸ BNSS ಯಾವ್ದು ಅಂತ ತೋರಿಸ್ತೈತೆ. ಅದು ಎರಡದ್ರಾಗ ಏನು ಡಿಫ್ರೆನ್ಸ್ ಇಲ್ರಿ ಅದರಲ್ಲಿ. ಸೇಮ್ ಇದೆ ಬಟ್ ಹೊಸದಾಗಿ ಏನೋ ಹೆಸರು ಕೊಟ್ಟು ಮಾಡಿದ್ದೈತೆ ಅಷ್ಟೇ ಐತ್ರಿ ಅದರಲ್ಲಿ. ಈಗ ಏನಾಗಿದೆ BNS ಕಾಯ್ದೆ ಏನು ಮಾಡಿದಾರ ಆ ಕಾಯ್ದೆಕ್ಕಿಂತ ಸ್ಟ್ರಾಂಗ್ ಕಾಯ್ದೆಯನ್ನು ಹೇಟ್ ಸ್ಪೀಚ್ ದ್ವೇಷ ಭಾಷಣ ಅಂತ ಮೊನ್ನೆ ವಿಧಾನಸಭೆ ಮತ್ತು ವಿಧಾನ ಪರಿಷತ್ತಲ್ಲಿ ಪಾಸ್ ಮಾಡ್ಯಾರ. ಅವು 5 ಕಾನೂನುಗಳು ಹೊಸ ಕಾನೂನು ತಂದಾರ. ಅಂದ್ರೆ ನಾನ್ ಅವೇಲೇಬಲ್. ನೀವು ಯಾವ ಲಿಂಗ ಧರ್ಮ ಜಾತಿ ಭೇದ ಭಾವ ಯಾರು ಪುಸ್ತಕ ಬರಿತಕ್ಕದ್ದಲ್ಲ, ಸಾರ್ವಜನಿಕವಾಗಿ ಮಾತಾಡ್ತಕ್ಕದ್ದಲ್ಲ, ಹೋರಾಟ ಮಾಡ್ತಕ್ಕದ್ದಲ್ಲ, ಸರ್ಕಾರ ವಿರುದ್ಧ ಮಾತಾಡೋದು ದೊಡ್ಡ ಕಾಯ್ದೆಯನ್ನು ತಂದಾರ ಅವರು. ಈ ಭಯಾನಕ ಕಾಯ್ದೆಗೆ BJP ಅಂಜಿಲ್ಲ, ಎಲ್ಲರೂ ಅಂಜಿದ್ದಾರೆ. ಆದರೆ ಅದನ್ನು ಅವೇರ್ನೆಸ್ ಮೂಡಿಸತ್ತೇ ಇರಲ್ಲ. ಈಗ ನನಗೆ ಗೊತ್ತಿದೆ ಅವರು ರಾಜ್ಯಪಾಲರನಕ ಸಿಗ್ನೇಚರ್ ಮಾಡೋಂಗಿಲ್ಲ ಅವರು, ಯಾಕಂದರೆ BJP ಪರವಾಗಿದ್ದವರು ಮತ್ತು ಹೊಳ್ಳಿ ಕಳ್ಸಾರ. ಆದರೆ ಸುಗ್ರೀವಾಜ್ಞೆ ಮೂಲಕ ಏನಾದರೂ ಕಾಂಗ್ರೆಸ್ ಸರ್ಕಾರದವರು ದ್ವೇಷ ಭಾಷಣ 2025 ಏನು ಕಾನೂನನ್ನು ತಂದರು ಅಂದ್ರೆ BNS ಇದೆ, ನಂತರ ಸಂವಿಧಾನ ಇದೆ. ಸಂವಿಧಾನ BNS ಇದ್ದರೂ ಕೂಡ ಮತ್ತು ವ್ಯಕ್ತಿ ಸ್ವಾತಂತ್ರ್ಯ ಆರ್ಟಿಕಲ್ 19(1) ವ್ಯಕ್ತಿಗತ ಸ್ವಾತಂತ್ರ್ಯ ಹಕ್ಕು ಸ್ಪೀಚ್ ಇದ್ದರೂ ಕೂಡ ಈ ಹೇಟ್ ಸ್ಪೀಚ್ ಏನು ತಂದಾರಲ್ಲ ಇದರಲ್ಲಿ ಎಲ್ಲರೂ ಸಿಕ್ಕೊಂಡಂತ ಉಳ್ದಾರನೆ. ನಾವು ಏನಾದ್ರು ಮಾತಾಡ್ತೀರಪ್ಪ ಅಂದ್ರೆ ಲಿಂಗ ಬಗ್ಗೆ, ಯಾವುದೋ ಒಂದು ಧರ್ಮ ಬಗ್ಗೆ ಯಾವುದೋ ಒಂದು ಮಾತಾಡ್ತೇವೆ. ಒಂದೊಂದು ಏರಿಯಾದಲ್ಲಿ ಒಂದೊಂದು ಭಾಷೆಗಳು, ಆ ಭಾಷೆ ಮಾತಾಡಿದ್ರೆ ಅದು ಶಿಕ್ಷಣ ಆಗ್ತೈತೆ. ಹಂಗೆ ತಂದಾರೆ ಇವರು ಯಾರು ದ್ವೇಷ ಭಾಷೆಯಲ್ಲಿ. ಅದಕ್ಕೆ ನಾವೇನು ಹೇಳ್ತೇವೆ, ರಾಜ್ಯಪಾಲ ಇದು ಸಿಗ್ನೇಚರ್ ಮಾಡಬಾರ್ದು ಅಂತ ಒಂದೇ ಕೇಳ್ಕೊತೇವೆ. ನಂತರ ಶೋಭಾ ಕರಂದ್ಲಾಜೆ ಅವರು ಹೇಳಿದ್ರು ರಾಜ್ಯಪಾಲರು ಯಾವುದೇ ಕಾರಣಕ್ಕೂ ನೀವು ಇದು ತಂದ್ರೆ ಅಂದರೆ ಹಿಟ್ಲರ್ ಶಾಹಿ ಆಡಳಿತ ಮತ್ತು ಪೊಲೀಸರಿಗೆ ಹೋಳಿಗೆ ಊಟ ಕೊಟ್ಟಂಗೆ ಆಗ್ತೈತೆ ಅಂತ ಈಗಾಗಲೇ ಸಕ್ಕಟ್ಟ ದೊರಡೆ ಮಾಡ್ತಾಯಿದ್ದಾರೆ ಅವರು. ಇದು ಒಂದು ಬಂತಂದ್ರೆ ದ್ವೇಷ ಭಾಷಣ ಏನು 2025 ಏನು ಕಾನೂನು ಬಂತಂದ್ರೆ ವಿರೋಧ ಪಕ್ಷಗಳನ್ನೂ ಮುಗಿಸ್ತಾರೆ. ಯಾಕಂದ್ರೆ ತಾಲೂಕು ಪಂಚಾಯತ್ ಜಿಲ್ಲಾ ಪಂಚಾಯತಿ ಅವ್ರು ಮಾತಾಡೋರ ಭಾಷಣ ಮಾಡೋರ ಯಾರ್ಯಾರು ಮೇನ್ ಟಾರ್ಗೆಟ್ ಇದಾರಲ್ಲ ಅವ್ರನ್ನ ಹಿಡಿತಾರೆ. ಇಲ್ಲೇನಿದೆ ಸರ್ಕಾರದ ವಿರುದ್ಧ ಯಾರ್ಯಾರು ಹೋಗ್ತಾರಲ್ಲ ಅವ್ರನ್ನ ಮಾಡ್ತಾರೆ. 19 ನಿಮ್ಗೆ ಗೊತ್ತೈತಿ ಎಮರ್ಜೆನ್ಸಿ ಟೈಮ್ದಲ್ಲಿ ಏನಾಗಿದ್ರಲ್ಲ ಆ ಪ್ರಕ್ರಿಯೆನ ಇಲ್ಲಿ BNS ಬಿಟ್ಟು ಏನು ತಂದಾರಲ್ಲ ರೀ ದ್ವೇಷ ಭಾಷಣ ಅದನ್ನು ಭಾಳ ಅಭ್ಯಾಸ ಮಾಡಿದೆ. 7 ತಾಸು ಡಿಸ್ಕಷನ್ ಮಾಡಿದ್ರಿ ಅವರು. ಉತ್ತರ ಕನ್ನಡ ಚರ್ಚೆನ ಬಿಟ್ರಿ ಅವರು. ಉತ್ತರ ಕನ್ನಡ ಚರ್ಚೆ ಆಗೇ ಅಲ್ರಿ. ಇದನ್ನು ದ್ವೇಷ ಭಾಷೆ ಅಂತಂದು ಎಲ್ಲ ಸಮಯವನ್ನು ಹಾಳು ಮಾಡಿದ್ರು. ಇವರೊಂದು ಉತ್ತರ ಕೊಡ್ತಾರೆ, ಅವರೊಂದು ಉತ್ತರ ಕೊಡ್ತಾರೆ. ಆದ್ರೆ ಒಟ್ಟಾರೆ ನಾನು ನೋಡಿದ್ದೆ ಅಂತಂದ್ರೆ ಇಲ್ಲಿ ದ್ವೇಷ ಭಾಷೆ ಅಂದೇನು ಸಿಗ್ನೇಚರ್ ಆಯ್ತು ಅಂದ್ರೆ ನಾವು ಒಳಗನ ಯೂಟ್ಯೂಬರ್ ಮಾತಾಡ್ತಕ್ಕಂಥ ದಿನಪತ್ರಿಕೆ ಮಾತಾಡ್ತಕ್ಕದ್ದಲ್ಲ. ಈಗ ದ್ವೇಷ ಭಾಷೆ ಅನ್ನೋದು ಏನೈತಲ್ಲ, ದ್ವೇಷ ಭಾಷಣ ಅನ್ನೋದು ಏನೈತೆ ಅದ್ರ ಎಲ್ಲ ಸ್ಪೆಸಿಫಿಕೇಶನ್ ಕೊಡಬೇಕು ಇವರು. ಕೊಟ್ಟಿದಾರ್ರಿ, ಎಲ್ಲ ಕೊಟ್ಟಿದಾರ, ಕರೆ ಅದ್ರಾಗ ಏನು ಅರ್ಥನೇ ಇಲ್ಲ. ದ್ವೇಷ ಭಾಷಣ ಅಂತ ಇವ್ರ ಅಧಿಕಾರದಾಗ ಇವ್ರು ಮಾಡ್ತಾರೆ, ಅವ್ರ ಅಧಿಕಾರದಾಗ ಅವ್ರು ಮಾಡ್ತಾರೆ. ತಮ್ಮ ಅನುಕೂಲ ಪ್ರಕಾರ ಆಗ್ತಾವ ಅಷ್ಟರದು ದ್ವೇಷ ಭಾಷಣ ಅಂದ್ರೆ. ಬಡವರು ಅಷ್ಟ ಸಿಗ್ತಾರೆ, ಶ್ರೀಮಂತರೆಲ್ಲ ಹೋಗ್ಬಿಡ್ತಾರೆ, ತಪ್ಸ್ಕೊಂಡು ಹೋಗ್ಬಿಡ್ತಾರೆ. ಹೇಳಿದ್ನಲ್ರಿ ಈ ದ್ವೇಷ ಭಾಷಣ ಏನಿದು ಆ ಕಾಯ್ದೆ ಬಂತಂತಂದ್ರೆ ಫೇಕ್ ಕೇಸ್ ಹೆಚ್ಚಾಗ್ತಾರೆ, ಸುಳ್ಳು ಕೇಸ್ ದಾಖಲೆಗಳು ಹೆಚ್ಚಾಗ್ತಾ ಹೋಗ್ತಾವ. ಸುಳ್ಳು ಕೇಸ್ಗಳು ಹೆಚ್ಚಾಗ್ತವೆ. ನಾನು ವಿರುದ್ಧ ಇವ್ರು ಹಿಂಗಂದ್ರು ನಮ್ಮ ವಿರುದ್ಧ ಇವ್ರು ಹಿಂಗೆ ಅದು ಕೇಸ್ ಆಗ್ತಾವೆ. ಆಮೇಲೆ ಅದು ಕೋರ್ಟ್ನಾಗ ಅದಾಡೋದು, ಅದು ಯಾರಿಗೂ ಫಾಯ್ದಾ ಇಲ್ಲರಿ, ವಕೀಲಿಗೆ ಫಾಯ್ದಾ ಆಗ್ತೈತೆ, ಬೇರೆದವ್ರಿಗೆ ಯಾರಿಗೂ ಲಾಭ ಆಗೋದಿಲ್ಲ. ಈಗ ಪೊಲೀಸರು ಏನು ಮಾಡತ್ತಾರ ಅಂತಂದರೆ ಒಂದು ಕೇಸ್ ಆಯ್ತು ಅಂತೇಳಿರಿ, ಆ ಒಂದು ಕೇಸ್ ಆಯ್ತಂದ್ರೆ ಫ್ರೀದಾಗ ಮಾಡ್ತಾರೆ. ಅದು ಇನ್ನೊಂದು ಕೇಸ್ ಅವನ ಮೇಲೆ ಅದು ಚೆನ್ನಾಗಿ 5 ನಿಮಿಷದಾಗ ಹಾಕ್ತಾನೆ. ಅವನದು ತೋತಾರೆ, ಇವಂದು ತೋತಾರೆ. ಇವಂದು ಫ್ರೀದಾಗ ತೋತಾರ, ಅವನ ಕಡೆ ರೊಕ್ಕ ತೋತಾರೆ. ಅದಕ್ಕೆ ಕೌಂಟರ್ ಕೇಸ್ ಅಂತಾರ್ರಿ. ಅದ್ರ ಈ ಕೌಂಟರ್ ಕೇಸ್ ಮಾಡ್ತಾರೆ ಮುದ್ದಾಮರೆ. ಕೌಂಟರ್ ಕೇಸ್ ಮಾಡಬಾರ್ದ್ರಲ್ಲ ಅವರು. ಕೌಂಟರ್ ಕೇಸ್ ಇಲ್ರಿ, ಸತ್ಯಗಳು ತಿಳ್ಕೊಂಡು ಮಾಡ್ಬೇಕು. ಕೌಂಟರ್ ಕೇಸಿಗೆ ನಿಮ್ಮ ಕಡೆ ಆಪ್ಷನ್ ಐತಿ.
ಯಾಕಂದ್ರೆ ಕಾನೂನ್ದಾರಾಗ ಐತಿ ನಿಮ್ಗೆ ಆಪ್ಷನ್ ಅದು ಏನೈತ್ರದ ಕೌಂಟರ್ ಕೇಸ್ ಮಾಡ್ಬೋದಂತ. ಯಾಕಂದ್ರೆ ಯಾವ ಕೇಸ್ ಹಾಕಿರ್ತಾನಲ್ಲ ಅವನ ಕರೆ ಅಂತ ಪ್ರೂವ್ ಮಾಡಬೇಕಾದ್ರೆ ಇವನು ತಂದು ನಂದು ಕರೆ ಅಂತ ಪ್ರೂವ್ ಮಾಡ್ಬೇಕಾಗ್ತೈತಿ. ಅದಕ್ಕೆ 2 ಕೇಸ್ ಮಾಡ್ತಾರ ಅವರು. ಇವಂದು ಟ್ರಯಲ್ ನಡಿತೈತಿ, ಅವಂದು ಟ್ರಯಲ್ ನಡಿತೈತ್ರಿ. ಇವನ್ ಕರೆ ಆದ್ರೆ ಇವನಂತ ನ್ಯಾಯ ಬರ್ತೈತಿ, ಅವನ್ ಕರೆ ಆದ್ರೆ ಅವನಂತೆ ನ್ಯಾಯ ಬರ್ತೈತಿ. ಅಲ್ಲ ನಾ ಏನ್ತಾನೆ PSI CPI DSP ಇರ್ತಾರಲ್ಲ, ಒಂದು ಪ್ರಕರಣ ಏನಾದ್ರು ನಮ್ಮ ಮೇಲೆ ಹಲ್ಲೆ ಆಗಿರ್ತೈತಿ. ಉದಾಹರಣೆ ತಿಳ್ಕೊಡ್ರಿ, ನಂದ ಹೇಳ್ತೇನೆ. ಕಾಕ್ತಿಯಲ್ಲಿ ನಮ್ಮ ಮೇಲೆ ಒಂದು ಹಲ್ಲೆ ಆಯ್ತು. ಹಲ್ಲೆ ಆದ ನಮ್ಮ ಮೇಲೆ ಆದ್ರೆ ಅವ್ ನಮ್ಕಿಂತ ಓಡಿ ಹೋಗಿ ಸಿವಿಲ್ ಹಾಸ್ಪಿಟಲ್ ಇದನ್ನ ಮೆಡಿಕಲ್ ತೊಗೊಂಬಂದ. ಅಲ್ಲಿ ಮೆಡಿಕಲ್ದಲ್ಲಿ ಏನೂ ಇಲ್ಲ ಅಂತ ಕೊಟ್ರು. ನಮ್ದು ಮೆಡಿಕಲ್ದಲ್ಲಿ ಏನೋ ಆಗಿತ್ತು ಅಂತ ಕೊಟ್ರು. ಆದ್ರೆ ಕೌಂಟರ್ ಕೇಸ್ ಅವನು ಮಾಡಿದ್ರು, ರಾಜಕೀಯ ಪ್ರಭಾವದಿಂದ ಮಾಡಿದ್ರು. ಈಗ ಏನಾಯ್ತು, ಅವನ ಮೇಲೆ ಕೇಸ ನಮ್ಮ ಮೇಲೆ ಕೇಸ್ ಆದ ಕೂಡಲೇ ಅಲ್ಲಿ ನಾವು ಕಾಂಪ್ರಮೈಸ್ ಅದು. ಯಾಕಂದ್ರೆ ಇಂಥ ಕಾಂಪ್ರಮೈಸ್ ಆಗ್ಬೇಕನ್ನುವಂಥ ದುರುದ್ದೇಶ ಇಟ್ಕೊಂಡು ರಾಜಕೀಯ ಪ್ರಭಾವದಿಂದ ಈ ಪೊಲೀಸರು ಕೌಂಟರ್ ಕೇಸನ್ನು ಮಾಡ್ತಾರಂತ ನಿಮ್ಗೆ ಹೇಳತ್ತೇನೆ. ಅಲ್ರಿ, ಇದು ಹೇಳಿದ್ನಲ್ಲ ನಿಮ್ಗೆ, ಇದು ಕಾನೂನು ಪ್ರಕ್ರಿಯೆದಲ್ಲೇ ಒಂದು ಅವಕಾಶ ಐತ್ರಿ. ದುರುಪಯೋಗ ಪಡಿಸ್ಕೋತಾರ ಇದನ್ನ. ನಮ್ಮ ಕಾನೂನದೊಳಗೆ ದುರುಪಯೋಗ ಪಡಿಸ್ಕೊಳ್ಳೋ ಕಾಯ್ದೆಗಳು ಅದಾವ. ಸುಳ್ಳು ಕೇಸ್ ಹಾಕೋ ಇದನ್ನು ಪ್ರೊವಿಷನ್ ಐತಿ. ಅದನ್ನ ನಾವು ಸುಳ್ಳಂತೆ ಪ್ರೂವ್ ಮಾಡಕ್ ಆಗುದಿಲ್ಲ. ಯಾವ್ದು ಸುಳ್ಳು ಯಾವ್ದು ಸರಿ ಅಂತೇಳಿ ನಾವು ಪ್ರೂವ್ ಮಾಡಕ್ ಹಂಗಿಲ್ಲ. ನಾಳೆ ಕೋರ್ಟ್ನೇ ಜಜ್ಮೆಂಟ್ ಆದ್ರೆ ಸುಳ್ಳು ಕೇಸ್ ಅಂತೇಳಿ ಆರ್ಡರ್ ಆಗೋದಿಲ್ರಿ. ಈಗ ನ್ಯಾಯಾಧೀಶರು ಇಂತಿಷ್ಟು ಕೇಸುಗಳನ್ನು ಮುಗಿಸ್ಬೇಕಂತ ಅವರು ಒಂದು ಪ್ರೆಷರ್ ಇರ್ತೈತ್ರಿ. ಆ ಪ್ರೆಷರ್ ನಡುವೆ ಸುಳ್ಳು ಕೇಸು ಮತ್ತು ಕರೆ ಕೇಸುಗಳನ್ನು ಬೇಗ ಮುಗಿಸುವಂಥ ಪ್ರಕ್ರಿಯೆಯನ್ನು ನಡಿತೈತೆ. ಅಂಥ ಹೊತ್ತಿನಲ್ಲಿ ಜಜ್ಮೆಂಟ್ ಕಲಿತ ರಾಂಗ್ ಆಗ್ತೈತಿ. ಆ ಜಜ್ಮೆಂಟ್ ರಾಂಗ್ ಆದ್ರೆ ನೀವು ಹೈಕೋರ್ಟ್ಗೆ ಹೋಗ್ಲಿಕ್ಕೆ ಆಗೋದಿಲ್ಲ ಅಥವಾ ಸುಪ್ರೀಂ ಕೋರ್ಟ್ಗೆ ಹೋಗೋಕೆ ಆಗಂಗಿಲ್ಲ. ಆ ಹೊತ್ತಿನಲ್ಲಿ ಈ ನ್ಯಾಯಾಧೀಶರ ಮೇಲೆ ಏನಾದರೂ ಕ್ರಮ ಕೈಗೊಳ್ಳಿಕ್ಕೆ ಏನೋ ಸಾಧ್ಯತೆ ಏನೋ ಇಲ್ರಿ. ಇವತ್ತು ನ್ಯಾಯಾಧೀಶರಿಗೆ ನಾವೇನು ಮಾತಾಡೋಕೆ ಶಕ್ಯನೇ ಇಲ್ಲ. ಯಾಕಂದ್ರೆ ಈಗಿನ ಕೇಸುಗಳು 5 ಕೋಟಿ ಕೇಸ್ ಇವತ್ತು ಪೆಂಡಿಂಗ್ ಅದಾವ್ರಿ. 5 ಕೋಟಿ ಕೇಸ್ ಪೆಂಡಿಂಗ್ ಅದಾವ ಇವತ್ತು. 5 ಕೋಟಿ ನಮ್ಮ ಜಡ್ಜದ ಸಂಖ್ಯೆ ಕಡಿಮೆ ಅದಾವ್ರಿ. ಅವರು ಬಹಳ ಒತ್ತಡದೊಳಗೆ ಕಾರ್ಯನಿರ್ವಹಿಸಕತ್ತಾಳ. ಅದಕ್ಕೆ ನಾವು ಅವ್ರ ಹೊಗಳಬೇಕ್ರಿ. ಇವತ್ತು ನಾವು ಧನ್ಯವಾದಗಳನ್ನ ಹೇಳ್ಬೇಕು. ನಾವೇನ ಅವ್ರಿಗೆ ಮಾಡಿದ ಕೆಲಸಕ್ಕೆ ನಿಮ್ ತಪ್ಪೈತಂತ ನಾವು ಹೇಳಕ್ ಆಗಂಗಿಲ್ರಿ. ಇಲ್ಲ, ವಕೀಲರಿಗೆ ಇಂತಿಷ್ಟು ಫೀ ತೆಗೆದುಕೊಳ್ಬೇಕನ್ನೋದು ಏನಾದ್ರೂ ಕಾನೂನು ಮಾಡೋಣ ಅಂದ್ರೆ ಈ ಕಾನೂನ್ದಾಗ ಐತ್ರಿ. ಈ ಕಾನೂನ್ದಾಗ ಐತ್ರಿ. ನೀವು ಜಜ್ಮೆಂಟ್ ಒಂದ್ ಯಾವ್ದಾರ ಜಜ್ಮೆಂಟ್ನಾಗ ನೋಡಿದ್ರಂದ್ರೆ ಬರ್ದಿರ್ತಾರ ಅವ್ರು ವಕೀಲಿಂದ 2,500 ರೂಪಾಯಿ ಕೊಡ್ಬೇಕಂತ ಬರ್ದಿರ್ತಾರ ಅದ್ರಾಗ. ಮತ್ತೆ ಇವ್ರು 15-20 ಸಾವಿರ ತಗೋತಾರಲ್ಲ. ಅದಕ್ಕೆ ಹೇಳಿದ್ನಲ್ಲ ನಿಮ್ಗ, ಹಂಗ ಇದನ್ನ ಮಾಡಕ್ ಆಗುದಿಲ್ರಿ. ಮಾಡಿರ್ತಾರೆ, ಜಜ್ಮೆಂಟ್ನಾಗ ಇರ್ತಾವ್ರಿ. ಏನಂದ್ರೆ ವಕೀಲರ ಫೀ ಇಷ್ಟು ಕೊಡ್ಬೇಕಂತ ಇರ್ತೈತಿ ಅದ್ರಾಗ. ಜಜ್ಮೆಂಟ್ ತೋರ್ಸಂಗಿಲ್ರಲ್ಲ ಅವ್ರು ಎಲ್ಲಾ ದುಡ್ಡು. ಅಲ್ಲ, ಜಜ್ಮೆಂಟ್ ನಮ್ದೇ ಇರ್ತೈತಲ್ರಿ. ಅದು ಪಬ್ಲಿಕ್ ಪ್ರಾಪರ್ಟಿ ಇರ್ತೈತ್ರಿ, ಡಾಕ್ಯುಮೆಂಟ್ ಅದ. ಯಾವಾಗ ಒಂದು ಜಜ್ಮೆಂಟ್ ಆಗ್ತೈತೆ ದಟ್ ಇಸ್ ಅ ಪಬ್ಲಿಕ್ ಡಾಕ್ಯುಮೆಂಟ್. ಜಜ್ಮೆಂಟ್ ಕಿಂತ ಮೊದಲ್ರಿ ದುಡ್ಡು ಹೊಡಿತಾರಲ್ಲ, ಅದನ್ನ ಹೇಳತ್ತಾನೆ. ದುಡ್ಡು ಹೊಡಿತಾರ ಅಂತ ಹೇಳಕ್ ಆಗುದಿಲ್ರಿ. ಅವ್ರು ಏನಂತಾರ, ನಾವ್ ನಿಮ್ಗೇನ್ ಸರ್ವಿಸ್ ಕೊಡ್ತೇವಲ್ಲ ಆ ಪ್ರಕಾರ ನಾವು ಪ್ರೈಸ್ ತಗೋತೇವೆ ಅಂತಾರ ಅವ್ರು. ಹೆಂಗ್ರಿ ಒಂದ್ ಅಟೆಂಡೆನ್ಸ್ ಮಾಡಿ ಅದೇ ಹೇಳಿದಲ್ಲ ಮಾಡಕ 500,000. ಹೌದು ಅಲ್ರಿ, 12 ಒಂದು ಈಗ ನೀವು ದೊಡ್ಡ ಹಿರಿಯ ವಕೀಲ್ ಸುಪ್ರೀಂ ಕೋರ್ಟ್ ಒಬ್ಬ ಹಿರಿಯ ವಕೀಲ್ ತಗೊಂಡ್ರಂದ್ರ ಒಂದ್ 10 ಲಕ್ಷ ರೂಪಾಯಿ ಇದ್ರು ಒಂದು ಸ್ಟ್ಯಾಂಡಿಂಗ್ ಅವ್ರಿಗೆ. ಕಪಿಲ್ ಸಿಬ್ಬಲ್ ಆಗಲಿ, ಪ್ರಶಾಂತ್ ಭೂಷಣ್, ಕಪಿಲ್ ಸಿಬ್ಬಲ್, ಹಿಂಗ ಏನದ ಇವ್ರದಾರಲ್ರಿ, ಅವ್ರು ಒಂದು ಸ್ಟ್ಯಾಂಡಿಂಗ್ ಒಂದ್ ಹೋಗಿ ಒಂದು ಅಟೆಂಡ್ ಹಾಕಿ ಒಂದ್ 10 ಲಕ್ಷ ರೂಪಾಯಿ ಐತಿ. ಪ್ಲೇನ್ಲೆ ಬಂದ್ ಹೋಗಾರ ಅವರು. ಸುಬ್ರಹ್ಮಣ್ಯಂ ಸ್ವಾಮಿ ಅತ್ಯಂತ ಎಷ್ಟು ಅಂದ್ರೆ ಸುಬ್ರಹ್ಮಣ್ಯಂ ಸ್ವಾಮಿ ರೀ. ಮತ್ತೆ ಅವ್ರಿಗೆ ನೀವು ಇಷ್ಟ ಫೀ ತಗೋ ಅಂತ ಹೇಳಕ್ ಆಗಂಗಿಲ್ರಿ. ನಾವು ಯಾರು ಹೇಳವ್ರ ಅದಕ್ಕೆ? ಈ 3 ಕೋರ್ಟ್ಗಳ ಪ್ರಕ್ರಿಯೆ ಹೆಂಗೆ ನಡೆದೈತೆ ಕೆಳ ಹಂತದಿಂದ ಸುಪ್ರೀಂ ಕೋರ್ಟ್ವರೆಗೆ ಒಂದು ಕೇಸ್ ತಗೊಳ್ರಿ, ಅದು ಹೆಂಗೆ ಹಂತವಾಗಿ ಹೋಗ್ತೈತೆ ಅದು? ಈಗ ಒಂದು ಸಿಂಪಲ್ ಹೇಳ್ತೇನೆ ನಿಮ್ಗೆ. ನಮ್ಮದು 4 ರೀತಿಯಿಂದ ಜುಡಿಷಿಯಲ್ ಸಿಸ್ಟಮ್ ಡಿವೈಡ್ ಆಗೈತ್ರಿ. ಇದು ಒಂದೇದ್ದು ರಾಜ ಮಹಾರಾಜರ ಕಾಲದಾಗಿಂದ ಬಂತು. ಅವಾಗ ರಾಜ ಮಹಾರಾಜರ ಕಾಲದೊಳಗೆ ಏನಾಗ್ತಿತ್ತು ಅಂದ್ರೆ, ರಾಜ ಡಿಕ್ಲೇರ್ ಮಾಡ್ತಿದ್ದ. 2 ಆರೋಪಿಗಳನ್ನು, ಅಪರಾಧಿಗಳನ್ನು ಯಾರು ತಕರಾರಿದ್ದವ್ರು ನಿಲ್ಲಿಸಿ ಅಲ್ಲೇ ಮಾತಾಡಿಸಿ ಅಲ್ಲೇ ಬಗೆಹರಿಸಿಬಿಡ್ತಿದ್ದ 1 ತಾಸೊಳಗೆ. ಅವರು ರಾಜ ಮಹಾರಾಜಗೆ ಒಂದು ಕಿಮ್ಮತ್ ಕೊಡ್ತಿದ್ರು. ರಾಜ ಹೇಳ್ಯಾನ ಅದಕ್ಕೊಂದು ಇದಿರ್ತಿತ್ತು. ಅವಾಗ ಅವರು ಅಪರಾಧಗಳು ಆ ರೀತಿಯಿಂದ ಕಡಿಮೆ ಆಗ್ತಿದ್ದು. ಯಾಕಂದ್ರೆ ರಾಜ ಅಲ್ಲಿಂದಲ್ಲಿ ಹೇಳ್ಬಿಡ್ತಿದ್ದ ಇವ್ರಿಗೆ ಶಿಕ್ಷೆ ಕೊಡ್ರಿ ಅಂಥೇಳಿ. ಆಮೇಲೆ ಪಂಚಾಯತಿ ಸಿಸ್ಟಮ್ ಇತ್ತು ರೀ. ಪಂಚರು ಕೂಡಿ ಒಂದು ಡಿಕ್ಲೇರ್ ಮಾಡ್ತಿದ್ರು ಊರಾಗ ಹಿಂಗೆ ಮಾಡ್ಬೇಕಂತ ಅದಿತ್ತು. ಆಮೇಲೆ ಇದೇ ಸಿಸ್ಟಮ್ ಬಂದೀಗ ಬ್ರಿಟಿಷರ್ ಸಿಸ್ಟಮ್ ಬಂತು. ಬ್ರಿಟಿಷರ್ ಸಿಸ್ಟಮ್ ಬಂದಮೇಲೆ ಅವ್ರು ಏನು ಮಾಡಿದ್ರು, ಈ ಸಿಸ್ಟಮ್ ಬಂದ್ ಮಾಡಿ ಅವ್ರು ತಮ್ಮದೇ ಒಂದು ಕಾಯ್ದೆಗಳನ್ನು ಮಾಡ್ಕೊತ ಬಂದರು. ಆವಾಗ ಮೊದಲು ಏನು ನಡೀತಿತ್ತು, ಯುರೋಪಿಯಾಗಿಂದ ಇಲ್ಲಿ ಕೋರ್ಟ್ಗಳಿದ್ರು, ಕ್ರೌನ್ ಕೋರ್ಟ್ಸ್ ಅಂತಿದ್ವಿ ನಾವು. ಅವಾಗ ಕ್ರೌನ್ ಕೋರ್ಟ್ಸ್ ಇಲ್ಲಿದ್ದಾಗ ನಮ್ಮ ಯುರೋಪ್ನಿಂದ ಜಜ್ಮೆಂಟ್ ಆಗ್ತಿದ್ವು. ಆಮೇಲೆ ಕಾಲಾಂತರವಾಗಿ 1919 ನಂತರ ಇಲ್ಲಿ ಇಂಡಿಯಾದಾಗ ನಮ್ಮದು ಇದು ಕಾನೂನುಗಳು ನಡ್ಕೊತ ಬಂದು. ಬಟ್ ಇವತ್ತಿನ ತಾರೀಕಿನವರೆಗೂ
ನಾವು ಸ್ವತಂತ್ರ ಅಂತೀವಿ. ಸ್ವತಂತ್ರ ಅಂದ್ರೆ ಏನು? ನಮ್ಮ ಸ್ವತಂತ್ರ ಇರಬೇಕು. ಸ್ವತಂತ್ರದ ಕಾಯ್ದೆಗಳು ಇಲ್ಲ ನಮ್ದು. ಇನ್ನು ಇವತ್ತಾದ್ರೂ ಬ್ರಿಟಿಷರ ಕಾಯ್ದೆಗಳನ್ನು ಯೂಸ್ ಮಾಡಿ 1919ಕ್ಕಿಂತ ಮೊದಲಿನೂ ಅದಾವ್ರಿ. 1861 62 ಕಾಯ್ದೆಗಳು ನಾವು ಇನ್ನು ಕೆಲವೊಂದು ಇದನ್ನ ನೋಡಿದಾಗ 1861 1865 ಇದು ಹೇಳ್ತೈತಿ ಅದು. ಅಂದ್ರೆ ಆವಾಗಿನ ಕಾಲದಾಗಿಂದ ಕಾಲಾಂತರವಾಗಿ ಅಮೆಂಡ್ಮೆಂಟ್ ಮಾಡಿದ್ದೈತಿ. ಅಮೆಂಡ್ಮೆಂಟ್ ಮಾಡೋದಕ್ಕಿಂತ ಒಂದು ಬದಲಾವಣೆ ಯಾಕೆ ಮಾಡಿಲ್ಲ ಇವರು? ಹೊಸ ಕಾಯ್ದೆ 1925 ಅಂತ ಯಾಕೆ ಬಂದಿಲ್ಲ? ಆಮೇಲೆ ಈಗ ಏನಾಗ್ತೈತೆ ರೀ, ಈಗ ಹಳೆ ಕಾಯ್ದೆಗಳನ್ನು ನಾವು ಫಾಲೋ ಮಾಡ್ಕೋತ ಬಂದ್ರೆ ಜನಸಂಖ್ಯೆ ಬದಲಾತು, ಕ್ರೈಮ್ಗಳು ಬದಲಾದು, ಆರೋಪಗಳು ಬದಲಾದು, ಅಪರಾಧಿಗಳು ಬದಲಾದ್ರು, ಅಪರಾಧಿಗಳ ನೇಚರ್ಗಳು ಬದಲಾದು. ಈ ಬದಲಾದಂಗೆ ನಮ್ಮ ಕಾಯ್ದೆಗಳ ಬದಲಾದ್ರನ ಅಪರಾಧ ಕಡಿಮೆ ಆಗತ್ತೆ ರೀ. ಅಪರಾಧ ಕಡಿಮೆ ಆಗುತ್ತೆ, ನ್ಯಾಯ ಹೆಚ್ಚು ಸಿಗ್ತೈತಿ. ಈಗ ನಮ್ದು ಅದ ಸಿಸ್ಟಮ್ ನಡೆದೈತಿ. ಮತ್ತು ಇದು ಹೆಚ್ಚಾನೆಚ್ಚು ಈ ಪ್ರಕ್ರಿಯೆ ಏನೈತಲ್ಲ, ಇದು ಹೆಚ್ಚಾನೆಚ್ಚು ಇವ್ರು ಮಾಡ್ತಾ ಇಲ್ಲ. ಕಾಯ್ದೆ ಮಾಡೋರು ಯಾರು? ರಾಜಕಾರಣಿಗಳು, ಶಾಸಕರು ಮತ್ತು ಸಚಿವರು. ಇವರೇ ಮಾಡಬೇಕಾಗಿದೆ. ರಾಜ್ಯದ ಸಚಿವರು ಮಾಡಬೇಕು, ಕೇಂದ್ರದ ಶಾಸಕರು ಮಾಡಬೇಕು. ಇವರು ತಮ್ಮ ಅನುಕೂಲಕ್ಕೆ ಆಗೋ ಥರನ ಮಾಡ್ಕೊಂಡಿಟ್ಟಾರ ಇವತ್ತಾದ್ರು. ಮನೆ ಹೋದ ಅಧಿವೇಶನದಾಗ ಒಂದು ನೀವು ಪ್ರಕರಣ ನೋಡಿರ್ಬೇಕು. ಆ ಪ್ರಕರಣದಾಗ ಸಂಜೆಗಡೆ FIR ಆಗತ್ತೆ ರೀ, ಬೆಳಗ್ಗೆ ಬಂದು ಕೋರ್ಟ್ನಾಗ ಅಟೆಂಡ್ ಆಗತ್ತೆ, ಸಂಜೆಗೆ 3 ಗಂಟೆಗೆ ಆರ್ಡರ್ ಆಗತ್ತೆ ರೀ, 4 ಗಂಟೆಗೆ ದಾವಣಗೆರೆಯಾಗ ಬೇಲ್ ಸಿಗ್ತೈತೆ ರೀ. ಒಂದು ಎಕ್ಸಾಂಪಲ್. ಎರಡನೇ ಎಕ್ಸಾಂಪಲ್, ಸಲ್ಮಾನ್ ಖಾನಾಗ 3 ತಾಸನೆಲ್ಲ ಬೇಲ್ ಸಿಗ್ತೈತೆ ರೀ ಸಲ್ಮಾನ್ ಖಾನಾಗ. ಅಂದ್ರೆ ಮತ್ತು ಇನ್ನೊಂದು ಹೇಳ್ತಾನೆ ನಮ್ಮ ಸಿಂಪಲ್, ಲಲ್ಲೂ ಪ್ರಸಾದ್ ಯಾದವ್ಗೆ 13 ವರ್ಷ ಕೋರ್ಟ್ನಾಗ ಬಡದಾಡಿ 3 ತಿಂಗಳದಾಗ ಬೇಲ್ ಸಿಕ್ತು. 13 ವರ್ಷದ ಕೇಸಿಗೆ 3 ತಿಂಗಳದಾಗ ಬೇಲ್ ಸಿಕ್ತು ರೀ. ಅಂದ್ರೆ ಈ ಥರದ ಕಾನೂನು ಬಡವ್ರಿಗೊಂದು ಶ್ರೀಮಂತರಿಗೊಂದು ಹಾಕೋತ ಹೋತಂತಂದ್ರೆ ಇದಾಗೋದಲ್ಲ ರೀ. ಅದಾಗ ಇವತ್ತು ಮನುಷ್ಯ ಸುಪ್ರೀಂ ಕೋರ್ಟ್ಗಂತೂ ಹೋಗೋದು ಪ್ರಶ್ನೆನೇ ಇಲ್ಲ. ಅಷ್ಟ ಅವನ ಕಡೆ ಆಗಂಗೆ ಇಲ್ಲ. ಮ್ಯಾಕ್ಸಿಮಮ್ ಮನುಷ್ಯ ಎಲ್ಲಿ ಮಟ್ಟ ಹೋಗ್ಬೋದು? ಹೈಕೋರ್ಟ್ ಮಟ್ಟ ಹೋಗ್ಬೋದು. ಇವತ್ತು ಹೈಕೋರ್ಟ್ನಾಗೂ ಲೀಗಲ್ ಏಡ್ ಕೊಡ್ಬೇಕಂದ್ರೆ ಅಷ್ಟು ಈಸಿಲಿ ಕೊಡಂಗಿಲ್ಲ ಅಲ್ಲಿ. ಲೀಗಲ್ ಏಡ್ ನಿಮ್ಮ ಕೆಳಗಿನ ಟ್ರಯಲ್ ಕೋರ್ಟ್ನಾಗ ಕೊಡ್ತಾರೆ ನಿಮ್ಗೆ ಲೀಗಲ್ ಏಡ್. ಬಟ್ ಹೈಕೋರ್ಟಾಗ ಕೊಡಂಗಿಲ್ಲ, ಅಷ್ಟು ಈಸಿಲಿ ಕೊಡಂಗಿಲ್ಲ. ಅಲ್ಲಿ ಭಾಳಷ್ಟು ವಿಚಾರಣೆ ಮಾಡಿ ಲೀಗಲ್ ಏಡ್ ಕೊಡ್ತಾರಲ್ಲಿ. ಮತ್ತು ಅಲ್ಲಿ ಇನ್ ಪರ್ಸನ್ ನಿಲ್ಬೇಕಂತಂದ್ರೆ ಅಲ್ಲಿ ಕಂಡೀಷನ್ಸ್ ಭಾಳ ಅದಾವ್ರಲ್ಲಿ. ಮತ್ತು ಇನ್ ಪರ್ಸನ್ ನಿಲ್ಬೇಕಂದ್ರೆ ಅಷ್ಟು ಕಾನೂನು ಜ್ಞಾನ ಇದ್ದ ಮನುಷ್ಯನೂ ಬೇಕಲ್ಲಿ. ತನ್ನ ಕೇಸಂತ ಇದನ್ನು ಮಾಡುವಷ್ಟು ಅಷ್ಟೊಂದು ಜ್ಞಾನ ಇರಂಗಿಲ್ಲ. ಸೊ ಇಲ್ಲೇನಾಗುತ್ತೆ, ನಿಮ್ದು ಹೈಕೋರ್ಟ್ ಒಳಗೆ ನೀವು ವಕೀಲನಿಟ್ಟು ಬಡದಾಡಿ ಮಾಡ್ಬೇಕಂತಂದ್ರೆ ಅಷ್ಟು ಇದಾಗಂಗಿಲ್ಲ. ಅದಕ್ಕೆ ನನ್ನ ವಿನಂತಿ ಏನಂತಂದ್ರೆ, ಇದೇನು ಕೆಳಗಿನ ಕೋರ್ಟ್ ಕೆಳ ಹಂತದ ಕೋರ್ಟ್ ಏನದಾವಲ್ಲ ನಿಮ್ದು ಮ್ಯಾಜಿಸ್ಟ್ರೇಟ್ ಕೋರ್ಟು, ಸೆಷನ್ ಕೋರ್ಟ್ಸು, ಇಲ್ಲೇ ಆದಷ್ಟು ಸೂಕ್ತ ನ್ಯಾಯ ಮತ್ತು ಶೀಘ್ರ ನ್ಯಾಯ ಸಿಕ್ತಂತಂದ್ರೆ ಇವತ್ತು ಹೈಕೋರ್ಟ್ ಮೇಲಿಂದ ಬರ್ಡನ್ನು ಕಡಿಮೆ ಆಗತ್ತೆ ರೀ. ಮತ್ತು ಮನುಷ್ಯನಿಗೂ ಫೈನಾನ್ಷಿಯಲಿ ಏನೋ ಲಾಸ್ ಆಗ್ತಿರ್ತಾನ ಅದು ತಡೆಗಟ್ಬೋದು ನಾವು ಇವತ್ತು. ಈಗ ಸೈಬರ್ ಕ್ರೈಮ್ ಅಂತ ಬಂದಿದೆ. ಈ ಸೈಬರ್ ಕ್ರೈಮ್ ಎಷ್ಟೋ ಜನ ದುಡ್ಡು ಕಳ್ಕೊತಾರೆ. ಇವರು ಈ ಪೊಲೀಸರು ಎಷ್ಟು ಪ್ರಚಾರ ಮಾಡಬೇಕಾಯ್ತು ಅಷ್ಟು ಪ್ರಚಾರ ಮಾಡಿಲ್ಲ. ಈಗ 1 ಕೋಟಿ ರೂಪಾಯಿ ಹೋಯ್ತು. ಇಲ್ಲಿ ಗೋಲ್ಡನ್ ಅವರ್ ಅಂತ ಹೊಂದಿದ್ದಾರೆ. 1 ತಾಸಿನಾಗ ನೀವು ತಿಳಿಸಿರಂದ್ರೆ ಅದು ಒಳ್ಳೆ ಬರ್ತೈತೆ. ಈ ಗೋಲ್ಡನ್ ಅವರ್ ಅನ್ನೋದನ್ನ ಗೊತ್ತಿಲ್ಲರಲ್ಲ ಜನರಿಗೆ. ಇದನ್ನ ಅವೇರ್ನೆಸ್ ಮೂಡ್ಸೋರು ಯಾರು? ಕಾನೂನು ಬಂತ್ರಿ. ಈ ಹೊಸ ಕಾನೂನು ತಗೊಂಬ ಅಂತ ಅಂದ್ರಿ ನೀವು. ಹೊಸ ಕಾನೂನು ಬಂತು ಸೈಬರ್ ಕ್ರೈಮ್ಗೆ. ಗೋಲ್ಡನ್ ಅವರ್ ತಿಳಿಸ್ಬೇಕ್ರಪ್ಪ. 1932 ಏನೋ ಒಂದು ಸಂಖ್ಯೆ ಇದೆ, 1930 ಸಾರಿ 1930. ಗೋಲ್ಡನ್ ಅವರ್ದಾಗ ನೀವು ತಿಳಿಸಿರಂದ್ರೆ ನಿಮ್ಮ ದುಡ್ಡು ಅಲ್ಲಿ ಹ್ಯಾಕ್ ಮಾಡಿ ಅದನ್ನ ಕಂಟ್ರೋಲ್ ಮಾಡಿ ನಿಮಗೆ ಹೊಳ್ಳಿ ಬರೋಂಗೆ ಮಾಡ್ತಾರೆ. ಆ ಗೋಲ್ಡನ್ ಅವರ್ ಬರುತ್ತಕ ಪೊಲಿಟಿಷಿಯನ್ದಲ್ಲಿ ಪೊಲೀಸರು ಇರಂಗಿಲ್ಲ. ಒಂದೇದ್ದು ಸೈಬರ್ ಕ್ರೈಮ್ದವರು 1 ತಾಸು ಒಳಗೆ ತಿಳಿಸಂತಾರೆ. ಇದು ಅವೇರ್ನೆಸ್ ಹೆಂಗೆ ಮಾಡೋದ್ರಿ ಹೊಸ ಕಾನೂನು ತಂದ್ರೂ ಕೂಡ? ಈಗ ಫೈನಾನ್ಷಿಯಲ್ ಕ್ರೈಮ್ ಏನಾಗತ್ತಲ್ರಿ, ಸೈಬರ್ ಕ್ರೈಮ್ ಒಳಗೆ ಫೈನಾನ್ಷಿಯಲ್ ಕ್ರೈಮ್ಸ್ ಅಕೌಂಟ್ನಿಂದ ಏನು ಅಮೌಂಟ್ ತಕ್ಕೋತಾರಲ್ಲ, ಇದು ನಾನು ಹಿಂದಿನ ಸಲ ಇಲ್ಲಿ ಸೈಬರ್ ಕ್ರೈಮ್ ಪೊಲೀಸರ ಜೊತೆ ಮಾತಾಡಿದ್ರಿ ನಾನು ಇದನ್ನ ವಿಷಯ. ಏನೈತಿ, ಒಂದು ಅಕೌಂಟ್ ಟು ಮತ್ತೊಂದು ಅಕೌಂಟಿಗೆ ಟ್ರಾನ್ಸ್ಫರ್ ಆಗಿರ್ತಾರೆ. ಅದು ಇಲ್ಲಿ ನಮ್ಮ ಅಕೌಂಟ್ ಒಂದು ಯಾವ್ದಾರು ತೆಗಿಯಕ್ಕೆ ಹೋದ್ರೆ ಅದಕ್ಕೆ ನೀವು ಆಧಾರ್ ಕಾರ್ಡು, ಪ್ಯಾನ್ ಕಾರ್ಡು ಅಲ್ಲದೆ ಒಬ್ಬ ಮನುಷ್ಯನ ಗ್ಯಾರಂಟರ್ ತಗೋತೀರಿ. ಆ ರೀತಿ ಆ ಅಕೌಂಟಿಗೂ ನೀವು ತೊಗೊಂಡಿದ್ದಂದ್ರೆ ಆ ಮನುಷ್ಯ ಯಾರ್ದಾಗ 1 ತಾಸ್ನಾಗ ಅರೆಸ್ಟ್ ಮಾಡ್ಬೋದು ನೀವು. ಅಲ್ಲಿ ರೊಕ್ಕ ಸಿಗಂಗಿಲ್ಲ ಹೊಳ್ಳಿ. ಹಂಗಿಲ್ರಿ, ಹೈಟೆಕ್ ಟೆಕ್ನಾಲಜಿ ಬಂದಿದೆ. ಯಾರು ಕೂತು ಎಲ್ಲಿಂದ ಕೂತು ಸರ್ ಅವ್ರು ಎಲ್ಲೇ ಬರಲಿ ಅಕೌಂಟಿಗೆ ಅಮೌಂಟ್ ಹೋಗ್ಬೇಕಲ್ಲ. ಅದನ್ನ ಹ್ಯಾಕ್ ಮಾಡ್ತಾರಲ್ಲ, ಹ್ಯಾಕ್ ಮಾಡಿ ಕಲೆಕ್ಷನ್ ಮಾಡಿ ಹ್ಯಾಕ್ ಮಾಡಿದ್ರು ಅದು ಅಕೌಂಟಿಗೆ ಹೋಗ್ಬೇಕಲ್ರಿ. ಅಕೌಂಟ್ ಹೋದ ನಂತರ ಅವ್ರು ಏನು ಮಾಡ್ತಾರೆ, 10 ಅಕೌಂಟ್ ಬೇರೆ ಬೇರೆ ತೆರೆದಿರ್ತಾರೆ. ಆ 10 ಅಕೌಂಟಿಗೆ 10,000 ಅಂತೇಳಿ ಗೋಲ್ಡನ್ ಅವರ್ ಮುಗಿದ್ಕೊಳ್ಳಿ ಹಾಕಿ ಬಿಡ್ತಾರೆ ಅವ್ರು. ಗೋಲ್ಡನ್ ಅವರ್ದು ನನಗೆ ಗೊತ್ತಿಲ್ಲರಿ. ನಾನೇನಂತೀನಿ, 1 ಅಕೌಂಟಿಂದ ಮತ್ತೊಂದು ಅಕೌಂಟಿಗೆ ಹೋತಂತ ತಿಳಿರಿ. 1 ಕ್ರೈಮ್ ಮಾಡಿದಂತಂದ್ರೆ ಅವನ ಅಕೌಂಟಿಗೆ ಅಮೌಂಟ್ ಹೋಗಿತ್ತಂದ್ರೆ ಅವ್ ಮನುಷ್ಯ ಯಾರು ಅನ್ನೋದು ನಿಮ್ಗೆ ಗೊತ್ತಾಗತ್ತ? ಆ ಮನುಷ್ಯನ ಯಾಕೆ ಅರೆಸ್ಟ್ ಆಗಿಲ್ಲವ?
100ದಾಗ 4 ಮಂದಿ ಅರೆಸ್ಟ್ ಆಗ್ತಾರ್ರಿ. ಮತ್ತು ಬಾಕಿ 96 ಮಂದಿ ಹಂಗೆ ಉಳ್ಕೋತಾರ. ಆ ಅಕೌಂಟ್ನವ್ರು ಬ್ಯಾಂಕ್ನವ್ರು ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ ಅವ್ನ ಅಡ್ರೆಸ್ ಬುಕ್ ತೊಗೊಂಡು ಮಾಡಿರ್ತಾರಲ್ರಿ. ಸೊ ಈಗ ಸೈಬರ್ ಧೋಕಾ ಭಾಳ ಹೆಚ್ಚಾಗಿದೆ. ಬಿಸ್ನೆಸ್ ಆಗಲಿ ಅಥವಾ ನಾವು ನಿಮಗೆ ಆ ಆಫರ್ ಕೊಡ್ತೆ ಈ ಆಫರ್ ಕೊಡ್ತೆ ದುಡ್ಡು ಡಬಲ್ ಆಗ್ತೈತೆ ಅಂತ ಹೇಳ್ತಾರೆ. ಆದ್ರೆ ಪೊಲೀಸರು ಅವೇರ್ನೆಸ್ ಏನು ಮೂಡಿಸ್ಬೇಕಾಗಿತ್ತು ಎಲ್ಲಿಯೂ ಮೂಡಿಸ್ತಾ ಇಲ್ಲ. ಕೇವಲ ಸಿಟಿಯಲ್ಲಿ ಒಂದು 4 ಬೋರ್ಡ್ ಹಾಕ್ತಾರೆ. ಮತ್ತು ಸೈಬರ್ ಕ್ರೈಮ್ದಲ್ಲಿ ಪೊಲೀಸರೇ ಇರೋಂಗಿಲ್ಲ. ಈಗ ನಾವು ಬರೋಣ ಹೊಳ್ಳಿ ಕೋರ್ಟಿಗೆ ಬರೋಣ. ಈಗ ಕೋರ್ಟ್ದಾಗ ಏನು ಹೇಳ್ತಾರೆ ಅಂತಂದ್ರೆ ನೀವು 1 ಅವರ್ ಏನು ಗೋಲ್ಡನ್ ಅವರ್ ಏನಿದೆ ಆ ಥರ ತಿಳಿಸ್ಬೇಕು ಅಂತ ನೀವು ಹೇಳಿದರೆ ಎಷ್ಟು ಪ್ರಚಾರ ಮಾಡಿದಿರಿ ಅಂತ ಕೇಳ್ತಾರೆ. 20 ಕೋಟಿ ಹಿಡಿದಾಗ ಕೇವಲ 1 ಕೋಟಿ 2 ಕೋಟಿ ವಸೂಲು ಮಾಡಿದಂತೆ ಇವ್ರು ಪ್ರೆಸ್ ಮೀಟ್ ಕಡೆ ದೊಡ್ಡ ಒಂದು ಸಾಧನೆ ಮಾಡಿದಂಗೆ ಮಾಡ್ತಾರೆ. ನಂತರ ಸೈಬರ್ ಕ್ರೈಮ್ದಲ್ಲಿ ನಂತರ ಕೇವಲ ಒಂದು 10-15 ಜನ ಅಷ್ಟೇ ಇರ್ತಾರೆ. ಒಬ್ಬ DSP, ಒಬ್ಬ 2 CPI, ಒಂದು 4 ಮಂದಿ ಪೊಲೀಸರು. ಕ್ರೈಮ್ಗಳು ಹೆಚ್ಚಾಗತ್ತಾವ, ಪೊಲೀಸರು ಸಂಖ್ಯೆ ಕಡಿಮೆ ಐತೆ. ಸರ್ಕಾರದವರು ಪೊಲೀಸರನ್ನ ಭರ್ತಿ ಮಾಡ್ಕೊಳಕ್ತೇ ಇರಲ್ಲ. ಈ ಎಲ್ಲ ಪ್ರಕ್ರಿಯೆಗಳನ್ನು ಕೋರ್ಟ್ ವಿಳಂಬಕ್ಕೂ ಕಾರಣ ಆಗ್ತೈತೆ ನಾವು. ಹೌದು, ಕ್ವೈಟ್ ನ್ಯಾಚುರಲ್ ರೀ. ಇವ್ರು ಸಿಕ್ಕ ಮೇಲೆ ಇವ್ರು ಅರೆಸ್ಟ್ ಆದ್ಮೇಲೆ ಮತ್ತೆ ಕೋರ್ಟಿಗೆ ಹಾಜರುಪಡಿಸ್ಬೇಕು. ಕೋರ್ಟಿಗೆ ಹಾಜರುಪಡಿಸಿದ ಮೇಲೆ ಆ ಕೋರ್ಟ್ನವ್ರು ಒಂದು ಲಿಮಿಟೆಡ್ ಅವರ್ಸ್ ಅಷ್ಟೇ ಅವ್ರನ್ನ ಇದ್ರಾಗ ಇಟ್ಕೋಬೋದು ರೀ, ಕಸ್ಟಡಿ ಇಟ್ಕೋಬೋದು. ಯಾಕಂದ್ರೆ ಮಾನವ ಹಕ್ಕರ ಉಲ್ಲಂಘನೆ ಅಂತ ತಿಳ್ಕೊಂಡು ಅವ್ರನ್ನ ಜಾಮೀನು ಕೊಡಬೇಕಾಗತ್ತೆ ರೀ. ಅದನ್ನ ಜಾಮೀನು ಕೊಟ್ಮೇಲೆ ಮತ್ತೆ ಅವ್ರು ಹೊರಗೆ ಬರ್ತಾರೆ ರೀ ಅವರು. ಈಗಿರುವಂಥ ಸುಪ್ರೀಂ ಕೋರ್ಟ್ ಜಡ್ಜಿ ಬಗ್ಗೆ ತಮ್ಮ ಅಭಿಪ್ರಾಯ? ಇಲ್ಲ, ಈಗ ಸೂರ್ಯಕಾಂತ್ ಅವ್ರು ಬಂದಾರ, ಈಗ ಚಲೋ ಐತ್ರಿ. ಈಗ ಜಡ್ಜ್ ಎಲ್ಲ ಸುಪ್ರೀಂ ಕೋರ್ಟ್ದು ಯಾವುದೇ ಜಡ್ಜ್ ಇದ್ರು ಎಲ್ಲರೂ ಚಲೋನ ಅದಾರ ರೀ. ಬಟ್ ಸೂರ್ಯಕಾಂತ್ ಅವ್ರು ಇವತ್ತಿನ ಅವ್ರ ಹೇಳಿಕೆಗಳನ್ನು ನೋಡಿದ್ರೆ ಅವ್ರ ಮುಂದಿನ ಡೆವಲಪ್ಮೆಂಟಿಗೆ ಅವರು ಭಾಳ ಹೆಲ್ಪ್ ಆಗ್ಬೋದು ಅನಿಸುತ್ತೆ ಅದು. ಅಲ್ಲ, ಇಲ್ಲಿ ಕೆಲವೊಂದು ಪ್ರಕರಣಗಳಲ್ಲಿ ಸುಪ್ರೀಂ ಕೋರ್ಟ್ ಜಡ್ಜನ್ನು ಸಹಿತ ಬ್ಲ್ಯಾಕ್ ಮೇಲ್ ಮಾಡುವಂಥ ತಂತ್ರಗಾರಿಕೆಗಳು ನಡೆದೋದು, ಅದು ಮುಚ್ಚೋದು ಅಂಥ ಪ್ರಭಾವಿಗಳು ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರ ಮೇಲೆ ಕೂಡ ಸ್ವಲ್ಪ ಒತ್ತಡ ತಂದು ತಮ್ಮ ಕೆಲಸ ಮಾಡುವಂಥ ಪ್ರಕ್ರಿಯೆ ನಡೆದಿದೆ. ಇದು ನ್ಯಾಯಾಂಗ ವ್ಯವಸ್ಥೆಗೆ ಮತ್ತು ಭಾರತ ಸಂವಿಧಾನಕ್ಕೆ ಅಗೌರವ ತೋರಿಸಂಗೆ ಆಗಂಗಿಲ್ಲನ್ರಿ ಅದು. ಈಗ ಪೇಪರ್ದಾಗ ಓದಿದ್ದನ್ನು ನೋಡಿದ್ರೆ ಸುಪ್ರೀಂ ಕೋರ್ಟ್ನು ರಾಜಕೀಯದಾಗ ಇದ್ರ ಕೆಳಗೆ ಕೆಲಸ ಮಾಡಾಕತ್ತೈತಿ ಅಂತ ನಾವು ಕೇಳಿ ಬರಾಕತ್ತೀವಿ ನಾವೀಗ. ಯಾಕಂದ್ರೆ ಸುಪ್ರೀಂ ಕೋರ್ಟ್ ಯಾವುದೇ ನ್ಯಾಯಾಂಗ ಇರೋದು ಒಂದು ಸಪ್ರೇಟ್ ಒಂದು ಇದು ಅಂಗರದು. ಬಟ್ ಇವತ್ತು ಅದು ಸಹ ಇವತ್ತು ಒಂದು ಇದ್ರ ಕೆಳಗೆ ಕೆಲಸ ಮಾಡೋದ್ರಿಂದ ಒಂದು ಸಂಶಯಾಸ್ಪದ ಆದೇಶಗಳಂತ ಅನ್ಬೋದು ನಾವು ಇವತ್ತು. ಈಗ ರಾಷ್ಟ್ರಪತಿಗೆ 3 ತಿಂಗಳಲ್ಲಿ ನೀವು ಏನು ಮಸೂದೆಗಳನ್ನು ನೀವು ಪಾಸ್ ಮಾಡ್ಬೇಕಂತ ಹೇಳಿದರು. ರಾಜ್ಯಪಾಲರು ಕೂಡ ಕೆಲವೊಂದು ನಿರ್ದೇಶನ ಹೇಳಿದರು. ಆದರೆ ರಾಷ್ಟ್ರಪತಿ ಅಂತಾರೆ ನ್ಯಾಯಾಂಗಕ್ಕೆ ಸವಾಲು ಹಾಕಿದರು. ರಾಜ್ಯಪಾಲರು ನಮಗೆ ನೀವು ಬಾಂಡ್ ಮಾಡುವಂಥ ಅಗತ್ಯ ಇಲ್ಲ ಅಂತಂದರು. ಈ 3 ನಡುವೆ ಜನ ಏನಂತ ತಿಳ್ಕೊಬೇಕ್ರಿ ಇದನ್ನು? ಅಲ್ಲ, ಅಗತ್ಯ ಇಲ್ಲ ಅಂತಂತಂದ್ರೆ ಒಂದು ಸರ್ಟನ್ ಟೈಮ್ ಫಿಕ್ಸ್ ಮಾಡಿ ಅವ್ರು ಮಾಡ್ಬೇಕ್ರಿ. 3 ತಿಂಗಳು ಕೊಟ್ಟಿದ್ದಾರೆ ಅವ್ರು. ಅಲ್ಲ, ಇವ್ರು ಏನು ಹೇಳ್ತಾರೆ ಸುಪ್ರೀಂ ಕೋರ್ಟ್ನವ್ರು 3 ತಿಂಗಳದಾಗ ಮಾಡಂತಾರ. ಅವ್ರು ಸರಿ ಐತ್ರಿ. ಯಾಕಂದ್ರೆ ಯಾವುದೇ ಒಂದು ಅಲ್ಲಿ ಹೋದ್ರೆ ಒಂದು ಟೈಮ್ ಇರ್ಬೇಕ್ರಿ. ಯಾವುದಕ್ಕೊಂದು ಟೈಮ್ ಇರ್ಬೇಕು. ಇಲ್ಲಪ್ಪ ನಾವು ನೀವು 3 ತಿಂಗಳದಾಗ ಮಾಡೋಕ್ಕಂಗಿಲ್ಲ, ನಮ್ಗೆ 6 ತಿಂಗಳು ಟೈಮ್ ಕೊಡಂತೇಳಿ ಟೈಮ್ ತೊಗೊಂಡು ಜನರಿಗಾರು ಹೇಳಿದವ್ರು ನಾ ಇಷ್ಟು ಟೈಮ್ದಾಗ ಮಾಡಿಕೊಡ್ತೀವಿ ಅಂತೇಳಿ. ಎಷ್ಟೋ ಕೇಸಸ್ ಸುಪ್ರೀಂ ಕೋರ್ಟ್ ಇದ್ರದ್ದು ರಾಷ್ಟ್ರಪತಿಗಳ ಕಡೆ ಹಂಗೆ ಪೆಂಡಿಂಗ್ ಬೀಳ್ತಾವ್ರೆ 5-6 ವರ್ಷಗಟ್ಲೆ, ಸಿಗ್ನೇಚರ್ ಆಗೋದಿಲ್ಲ. ಮತ್ತು ಅಷ್ಟು ಪ್ರಧಾನಮಂತ್ರಿ ಎಷ್ಟು ಬಿಜಿ ಇರ್ತಾರೆ ಅಷ್ಟು ರಾಷ್ಟ್ರಪತಿ ಅಂತೂ ಬಿಜಿ ಇರಂಗಿಲ್ಲ ರೀ. ಮಾಡಬೇಕು. ಮತ್ತು ಪಬ್ಲಿಕ್ ಕೆಲಸದ ಮೇಲೆ ಇವತ್ತು ನಮ್ಮ ಪಾಪ್ಯುಲೇಷನ್ ಭಾಳ ಐತ್ರಿ, ಜನಸಂಖ್ಯೆ ಭಾಳ ಐತಿ. 140-150 ಕೋಟಿ ಐತಿ ನಮ್ದು. ಕೆಲಸದ ಒತ್ತಡ ಇರ್ತೈತೆ ಅವಾಗ. ಅದರೊಳಗೆ ಮತ್ತೆ ಮಾಡ್ಬೇಕ್ರಿ, ಮತ್ತು ಜನರ ಅನುಕೂಲಕ್ಕಾಗಿ ಮಾಡ್ಬೇಕು. ಮತ್ತೀಗ ಇದನ್ನ 24x7 ನ್ಯಾಯಾಲಯ ನಡೆಸಿರಿ ಹೆಂಗ್ರಿ? ಎಲ್ಲ ಮುಗಿದು ಹೋಗ್ತಿತ್ರಲ್ಲ. ಒಂದು 2 ತಿಂಗಳು ಫಿಕ್ಸ್ ಮಾಡ್ರಿ ನೀವು. ಜನವರಿನೋ ಫೆಬ್ರವರಿ ಮಾಡ್ರಿ. ಇಡೀ 24x7 ಅದ್ರಾಗ ನಿಮ್ಗೆ ಎಷ್ಟು ಪ್ರಕರಣಗಳಿದಾವಲ್ಲ, ಕಮ್ಮಿ 25-30% 2 ತಿಂಗಳ ಬಗೆಹರ್ತಾ. ಈ 24x7 ಯಾಕೆ ಮಾಡತ್ತಿಲ್ಲ? ಯಾಕಂದ್ರೆ ಔಷಧ ಅಂಗಡಿಗಳು ಸಹಿತ 24x7 ಆ ವಿಚಾರ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶ ತಲೆಗೆ ಯಾಕೆ ಬರ್ತಾ ಇಲ್ಲ? ಈಗ 24/7 ಐತ್ರಿ ಕೋರ್ಟ್. ಕೆಲವೊಂದು ಕೇಸ್ನಾಗ ರಾತ್ರಿನೂ ತೆಗಿತಾರ ಕೇಸ್ಗಳು ಕೋರ್ಟ್ಗಳ. ಮತ್ತು 24/7 ಆತಿರದ ಅಲ್ಲಲ್ಲ, ಎಲ್ಲ ಸಿವಿಲ್ ಕೋರ್ಟ್ಗಳು ಎಲ್ಲ ಹೇಳಕ್ಕ ಇಲ್ರಿ, ಆಗೋದಿಲ್ಲ. ಯಾಕಂದ್ರೆ ಕೆಲವೊಂದು ಕ್ರಿಮಿನಲ್ ಕೇಸನೇ ಇಂಪಾರ್ಟೆಂಟ್ ಇರ್ತಾವ. ಯಾವ ಜಾಮೀನು ಅಥವಾ ಕನ್ವಿಕ್ಷನು ಕಸ್ಟಡಿ ಇರ್ತಾವಲ್ಲ, ಅವ್ರು ರಾತ್ರಿಗೆ ಹಾಜರು ಮಾಡಿಸ್ತಾರೆ ಕೋರ್ಟಿಗೆ. ಅದು ಇದು ನಡೀತೈತಿ. ಬಟ್ 24/7 ಅಂತ ಆಗೋದಿಲ್ಲ. ಬಟ್ ಇದ್ದ ಪ್ರಕ್ರಿಯೆನಲ್ಲ. ಈಗ ತಿಂಗಳು 2 ತಿಂಗಳು ಡೇಟ್ ಕೊಡೋ ಬದಲಿ 15 ದಿವಸಕ್ಕೆ ಡೇಟ್ ಕೊಟ್ಟು ಹೋಗ್ತದ. ಲಗುನ ಮುಗಿತಾರೆ. 2 ವರ್ಷ ಮುಗಿತಿತ್ತು ಅದು. ಈ 24 ತಾಸಾಗ ಪೊಲೀಸರು ಹಿಡಿಬೇಕಂತಿದೆ. ಆದರೆ 24 ತಾಸಾಗ ಹಾಜರುಪಡಿಸ್ಬೇಕಂತಿದೆ. ಆದರೆ ಇವು 2-3 ದಿವಸ ಇಟ್ಕೊಂಡು ಅಲ್ಲಿ ಕೊಡ್ತಾರೆ.
ಅಲ್ಲಿ ಜಡ್ಜಿನ ಮುಂದೆ ಇವು ಸ್ಪಷ್ಟವಾಗಿ ಹೇಳಂಗಿಲ್ಲ. ಇವು ಜಡ್ಜಿನ ಮುಂದೆ ಸ್ಪಷ್ಟವಾಗಿ ನನಗೆ 24 ತಾಸ್ದಾಗ ಒಳಗೆ ಹಾಜರುಪಡಿಸಿಲ್ಲ, ನಂತರ ಇವ್ರ ಮೇಲೆ ಕ್ರಮ ಕೈಗೊಳ್ಳಂತಂದಾಗ ಜಡ್ಜ್ ಕ್ರಮ ಕೈಗೊಳ್ತಾರೆ. ಆದರೆ ಈ ಆರೋಪಿಗಳು ಯಾಕೆ ಅನ್ಸ್ತಾರೆ ಬಿಡ್ದಿರ್ತಾರೆ? ಅಲ್ಲ, ಆರೋಪಿಗಳದ್ದು ಪೊಲೀಸ್ ಕಸ್ಟಡಿ ಮತ್ತು ಇಲ್ಲಿಂದ ಇದಾದ್ಮೇಲೆ ಮತ್ತೆ ಪೊಲೀಸ್ ಕಸ್ಟಡಿಗೆ ಹೋಗೋದಲ್ರಿ ಅವ. ಅದಕ್ಕೆ ನನಗೇನು ಮಾಡ್ಯಾಗಿಡ್ಯಾರ ಅಂತೇಳಿ ಅವ ಏನು ವಿಷಯ ಇರ್ತದೆ ಜಡ್ಜಿನ ಮುಂದೆ ಹೇಳಂಗಿಲ್ಲ ಅವ. ಹಿಂಗಾದ್ರೆ ಮತ್ತು ಅದು ಆರೋಪಿಗೆ ನ್ಯಾಯ ಹೆಂಗೆ ಸಿಗ್ತೈತ್ರ? ಅದು ಅಲ್ಲಿ ಸರಿಯಾಗಿ ಹೇಳಂಗಿಲ್ಲ, ನಂತರ ಸರಿಯಾದಂಥ ಒಂದು ಕೆಲಸವನ್ನು ಸಹಿತ ಮಾಡಂಗಿಲ್ಲ. ಅದು ಹೆಂಗಾರ ಮತ್ತೀಗ? ಅಲ್ಲ, ಆರೋಪಿಗೆ ನ್ಯಾಯ ಹೆಚ್ಚು ಟೈಮ್ ಇಟ್ಕೊಂಡ್ರೆ ಅಂತ ಹೇಳೋಕ್ಕಾಗೋದಿಲ್ಲ ರೀ. ಆರೋಪಿಗೆ ನ್ಯಾಯ ದಾಖಲೆಗಳ ಮೂಲಕ, ಸಾಕ್ಷಿಗಳ ಮೂಲಕನೇ ಬಗೆಹರಿಯೋದ್ರಿ. ಅದು ಅವನು ಪೊಲೀಸರು ಇಟ್ಕೊಂಡ್ರು ಅಂತ ಹೇಳಿದ್ರೆ ಅದು ನ್ಯಾಯ ಇದಾಗೋದಿಲ್ಲ ರೀ. ಅದು ಆರೋಪಿಗಳನ್ನು ಯಾವಾಗ ಅವರು ಇದನ್ನು ಚಾರ್ಜ್ ಶೀಟ್ನಾಗ ಏನು ಇದನ್ನು ಮಾಡುತ್ತಾರೋ, ಏನು ವಶಪಡಿಸ್ಕೊಂಡಿರ್ತಾರೋ, ಅಥವಾ ಅವ್ನ ಹೇಳಿಕೆ ಏನಿರ್ತೈತಿ, ಸಾಕ್ಷಿಗಳೇನು, ಅದರ ಆಧಾರ ಮೇಲೆ ಕೋರ್ಟ್ ಕೇಸ್ ಆಗ್ತೈತೆ ರೀ. ಅದು ನ್ಯಾಯಾಲಯದಲ್ಲಿ ನೀವೇನು ಹೇಳಿದ್ರಿ ಮೊನ್ನೆ, ಏನು ನಕಲಿ ಡಾಕ್ಟರ್ಗಳದ ಅಂತ ಹೇಳಿದ್ರೆ, ನೀವು ನಕಲಿ ಡಾಕ್ಟರ್ ಅಷ್ಟಲ್ಲ, ನಕಲಿ ರಸೀದಿಗಳು ಸಹಿತ ನಕಲಿ ಮಾಡ್ತಾರಂತ. ಇದು ಹೆಂಗೆ ಅದು? ಅಲ್ಲ, ಹೇಳಿದ್ನಲ್ರಿ, ನಕಲಿ ಅನ್ನೋಕೆ ಏನೈತಿ, ಯಾವ್ದು ರಿಜಿಸ್ಟರ್ ಇರಂಗಿಲ್ಲ, ಯಾವ್ದು ಇರಂಗಿಲ್ಲ. ಅದನ್ನ ಒಂದು ವರ್ಚುವಲ್ ಅಂತೀವಿ ನಾವು. ವರ್ಚುವಲ್ ಡಾಕ್ಯುಮೆಂಟ್ ಕ್ರಿಯೇಟ್ ಮಾಡಿಬಿಟ್ರೆ ದಟ್ಸ್ ನಕಲಿ. ನೋಟಿನಂಗೆ ನೋಟ್ ಮಾಡಿದ್ರೆ ನಕಲಿ. ನಕಲಿ ಅನ್ನೋದಕ್ಕೆ ಅದಕ್ಕೊಂದು ಡೆಫಿನೇಷನ್ ಇಲ್ರಿ. ನಕಲಿ ಅನ್ನೋದಕ್ಕೊಂದು ಡೆಫಿನೇಷನ್ ಇಲ್ಲ, ಅದೊಂದು ಪದ ಅಷ್ಟೇ ಇವತ್ತದು. ಏನಾಗಿರಂಗಿಲ್ಲ ಆಗೈತಂದು ಕೊಟ್ಟು ಬಿಡೋದು. ಈ ರೀತಿ ಕೋರ್ಟ್ದಲ್ಲಿ ನಮ್ಮ ಭಾರತ ದೇಶದಲ್ಲಿ ವಿಳಂಬ ನೀತಿ ಅನುಸರಿಸೋದ್ರಿಂದ ಎಷ್ಟು ಜನರಿಗೆ ತೊಂದರೆ ಇದೆ? ಎಲ್ಲರಿಗೂ ತೊಂದರೆ ಅಲ್ರಿ. ಯಾಕಂದ್ರೆ ಮೊದಲು ಮನುಷ್ಯ ಕಕ್ಷಿದಾರಿಗೇನ ಹೆಚ್ಚು ತೊಂದರೆ ಇದೆ. ಅಲ್ಲ, ಎಲ್ಲರಿಗೂ ತ್ರಾಸ ರೀ, ಎಲ್ಲರಿಗೂ ತ್ರಾಸ. ಯಾರು ಅಪರಾಧ ಮಾಡಿರ್ತ ನಾವು ಬೆನಿಫಿಟ್, ಯಾವ ನ್ಯಾಯ ಬಯಸೋಗಿರ್ತಾನ ನಾವು ತ್ರಾಸ. ಯಾಕಂದ್ರೆ ನಾವು ಅಂತಿರ್ತಾನವ ನಂಗೆ ಲಘು ನ್ಯಾಯ ಸಿಗಲಿ, ಶೀಘ್ರ ನ್ಯಾಯ ಸಿಗಲಿ, ಲಘು ನ್ಯಾಯ ಸಿಗಲಿ ಅಂತಿರ್ತಾನವ. ಮತ್ತು ಅಂಥವ್ ಲೇಟ್ ಆಕತ್ತು, ಡಿಲೇ ಆಕತ್ತು, ವಿಳಂಬ ಆಕತ್ತು, ನಾವು ತ್ರಾಸ ಆಗೋದಲ್ರಿ ಅದು. ಇಲ್ಲಿವರೆಗೆ ಸಮಸ್ತವಾದಂಥ ವರದಿಯನ್ನು ಒಪ್ಪಿಸಿದ್ದಾರೆ. ಕೋರ್ಟ್ ನ್ಯಾಯಾಲಯದಲ್ಲಿ ಯಾವ ರೀತಿ ಪ್ರಕ್ರಿಯೆ ನಡೀತಾವೆ, ಸುಪ್ರೀಂ ಕೋರ್ಟ್ ಯಾವ ರೀತಿ ಕೆಲಸವನ್ನು ಮಾಡ್ತಿದೆ, ಪೊಲೀಸರು ಯಾವ ರೀತಿ ಕೆಲಸವನ್ನು ಮಾಡ್ತಾ ಇದ್ದಾರೆ ಅಂತ, ಸೈಬರ್ ಕ್ರೈಮ್ದವರು ಯಾವ ರೀತಿ ಕೆಲಸವನ್ನು ಮಾಡಿದ್ದಾರೆ ಅಂತ ಹೇಳಿದ್ದಾರೆ. ಸರ್, ಮತ್ತೊಮ್ಮೆ 2ನೇ ಸಲ ನಮ್ಮ ಸ್ಟುಡಿಯೋಗೆ ಬಂದಕ್ಕಾಗಿ ಧನ್ಯವಾದ. ಮತ್ತೇನಾದರೂ ಸಾರ್ವಜನಿಕರೇ ಅವೇರ್ನೆಸ್ ಮೂಡೋ ಸಲುವಾಗಿ, ಜಾಗೃತಿ ಮೂಡೋ ಸಲುವಾಗಿ ಏನಾದರೂ ಹೇಳಲಿಕ್ಕೆ ಬಯಸಿದ್ರೆ ಹೇಳ್ರಿ. ನಾನು ಕೋರ್ಟ್ನಲ್ಲಿ ಕೇಸ್ ಆದಮೇಲೆ ವಕೀಲರು ಯಾರು ಇಡ್ತೀರೋ ಅವರಿಗೆ ದಾಖಲೆಗಳನ್ನು ಪರಿಪೂರ್ಣವಾಗಿ ತಿಳಿಸಿ ಹೇಳ್ಬೇಕು ರೀ. ಇದಕ್ಕೆ ದಾಖಲೆ ಇದ್ರ ಸಲುವಾಗಿ ಐತಿ, ಆಗದ ಘಟನೆಗಳನ್ನು ಎಲ್ಲ ತಿಳಿಸಿದ್ರೆ ಅವ್ರು ಜಡ್ಜ್ ಮುಂದೆ ತಿಳಿಸಿ ಹೇಳ್ತಾರೆ ರೀ. ಜಡ್ಜ್ ಮುಂದೆ ತಿಳಿಸಿದ್ರೆ ಅಂದ್ರೆ ಜಡ್ಜ್ ತಿಳ್ಕೊಂಡು ಸೂಕ್ತ ನ್ಯಾಯ ಕೊಡ್ಬೋದು. ಕೆಲವ್ರು ಏನು ಮಾಡ್ತಾರೋ ದಾಖಲೆಗಳು ಏನದಾವ ಅಂತ ಅವ್ರಿಗೆ ಗೊತ್ತಿರಂಗಿಲ್ಲ. ಅಂತ ಇದ್ರಾಗ ನ್ಯಾಯ ಸಿಗ್ಬೇಕಾದ್ರೆ ಭಾಳ ತ್ರಾಸ ಐತಿ. ಅದಕ್ಕೆ ಕೋರ್ಟಿಗೆ ಹೋಗೋಕ್ಕಿಂತ ಮೊದಲು ಒಂದು ಸಲ ವಿಚಾರ ಮಾಡಿರಿ. ಹೋದ ಮೇಲೆ ನೀವು ಅದ್ರ ಪ್ರಾಪರ್ ದಾಖಲೆಗಳು ವೆರಿಫಿಕೇಷನ್ ಮಾಡಿ ವಕೀಲರಿಗೆ ಹೇಳಿ ನ್ಯಾಯ ಪಡ್ಕೊಳಕ್ಕೆ ಪ್ರಯತ್ನ ಮಾಡ್ರಿ ಅಂತ ಹೇಳ್ತೇನೆ. ಅಲ್ಲ, 161 ಅಂತ ಇದಾರಲ್ಲ, 161 ಅಂದ್ರೆ ಈ FIR ಹೋಗಿಂತ ಮೊದಲ ಸ್ಟೇಷನ್ ಹೊರಗಡೆ ಅದು 161 ಅಂದ್ರೆ ಮಿಲಾಪಿ ಅಂತಾರೆ. ನೀವು ಹೊಂದಾಣಿಕೆ ಮಾಡ್ಕೊಂಡು ಬರ್ರಿಪ್ಪ, ಹೊಂದಾಣಿಕೆ ಮಾಡಲಿ ಅಂದ್ರೆ ನಾವು FIR ಮಾಡ್ತೇವೆ ಅಂತಾರೆ. ಮತ್ತು ಈ ನೀವು ಹೇಳೋ ಪ್ರಕಾರ ಇಲ್ಲಿ ಕೋರ್ಟ್ ಬರೋಕ್ಕಿಂತ ಮೊದಲು 161 ಮಾಡ್ಕೊಂಡು ಪೊಲೀಸರು ಲಾಭ ಆಯ್ತು, ಅವ್ರಿಗೂ ಲಾಭ ಆಗ್ತಾರಲ್ಲ. ಮತ್ತು ಲೋಕ್ ಅದಾಲತ್ ಅಂದ್ರೆ ಏನ್ರಿ? ಅದ ಅಲ್ರಿ, ಲೋಕ್ ಅದಾಲತ್ರಾಗ ಕಾಂಪ್ರಮೈಸಕ್ಕೆ ಲೋಕ್ ಅದಾಲತ್ ಅಂತೀವಿ ನಾವು. ಅಲ್ಲ ಆರ್ಡರ್ ಆಗ್ತೈತೆ ಅಷ್ಟೇ ರೀ, ಎಲ್ಲ ಒಂದೇ ಅದ. ಫಸ್ಟ್ ಪ್ರಿಫರೆನ್ಸ್ ಕೋರ್ಟ್ ಕೊಡೋದೇನು ಫಸ್ಟ್ ಪ್ರಿಫರೆನ್ಸ್ ನೀವು ಮ್ಯೂಚುವಲಿ ಮುಗಿಸುವರಂತ ಕೊಡೋದು, ಅದು ಆಪ್ಷನ್ ಕೊಡ್ತೈತೆ ನಿಮ್ಗೆ ಅದನ್ನು. ಇಲ್ಲಿವರೆಗೆ ನಮ್ಮ ಜೊತೆ ಸಮಗ್ರವಾದಂಥ ಚರ್ಚೆ ಮಾಡಿದ್ದಕ್ಕಾಗಿ ಧನ್ಯವಾದ ಸರ್. ನಮಸ್ಕಾರ. ನಮಸ್ಕಾರ.